ಎಲ್ರಿಗೂ ನಮಸ್ಕಾರ. ಇವತ್ತಿನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮೊದಲನೇ ಕಥೆಯಲ್ಲಿ ಟೋಕಿಯೋ ಹೇಗೆ ದಾರಿ ತಪ್ತಾ ಇದೆ, ಜಪಾನೀಸ್ ಆಟೋದ ಸಂಕಷ್ಟಗಳೇನು ಅನ್ನೋದ್ರ ಬಗ್ಗೆ ಮಾತಾಡೋಣ. ಇನ್ನು ಎರಡನೇ ಕಥೆಯಲ್ಲಿ ಇಸ್ರೇಲ್ ಐರಾನ್ ಎಸ್ಕಲೇಷನ್ ನಿಂದ ಮಾರ್ಕೆಟ್ಗಳ ಮೇಲೆ ಏನ್ ಪರಿಣಾಮ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇವತ್ತು 16th ಮಂಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಜಪಾನ್ನ ಆಟೋ ಮೇಕರ್ ನಿಸಾನ್ಗೆ ಇದೊಂದು ಕೆಟ್ಟ ಸಮಯ. ಯಾಕೆ ಗೊತ್ತಾ? 2024ರಲ್ಲಿ ಅದು ತನ್ನ ಇತಿಹಾಸದಲ್ಲೇ ಸೆಕೆಂಡ್ ಬಿಗ್ಗೆಸ್ಟ್ ಎವರ್ ಆನ್ಯುಯಲ್ ಲಾಸ್ ಪೋಸ್ಟ್ ಅನ್ನ ಮಾಡ್ತು. ಇನ್ನು 4 ತಿಂಗಳ ಹಿಂದೆ ನಿಸಾನ್ ಮತ್ತೆ ಹೋಂಡಾ ಒಂದು ಪೊಟೆನ್ಷಿಯಲ್ ಒಂದು ಬ್ಲಾಕ್ ಬಾಸ್ಟರ್ ಏನಿದೆ ಇದರ ಒಂದು ಮರ್ಜ್ ನ ಕ್ಯಾನ್ಸಲ್ ಮಾಡ್ತು. ಈಗ ಅದು ತನ್ನ ಒಂದು ಗ್ಲೋಬಲ್ ವರ್ಕ್ ಫೋರ್ಸ್ ನ 15% ನಷ್ಟು ಫೈರ್ ಮಾಡೋ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಮತ್ತೆ ಪ್ರೊಡಕ್ಷನ್ ನೋಡಿದಾಗ ಸ್ಕೇಲ್ ಬ್ಯಾಕ್ ಮಾಡೋದಕ್ಕೂ ಸಹ ನೋಡ್ತಾ ಇದೆ. ನೋಡಿ, ಇದೇನು ಬರೀ ಒಂಟಿ ಘಟನೆ ಮಾತ್ರ ಅಲ್ಲ. ಟೊಯೋಟಾ ಸದ್ಯಕ್ಕೆ ಸೇಲ್ಸ್ ವಾಲ್ಯೂಮ್ ನ ನೋಡಿದಾಗ ಇದರ ಪ್ರಕಾರ ಪ್ರಪಂಚದ ಲಾರ್ಜೆಸ್ಟ್ ಕಾರ್ ಮೇಕರ್ ಪ್ರೀವಿಯಸ್ ಇಯರ್ ಗಿಂತ ಪ್ರಾಫಿಟ್ಸ್ ಅಲ್ಲಿ 35% ಫಾಲ್ ಆಗ್ಬೋದು ಅಂತ ಫೋರ್ಕಾಸ್ಟ್ ಸಹ ಮಾಡಿದೆ. ಹೆಚ್ಚಿನ ಒಂದು ಮೇಜರ್ ಜಪಾನೀಸ್ ಆಟೋ ಮೇಕರ್ಸ್ ಕಳೆದ 12 ತಿಂಗಳುಗಳಲ್ಲಿ ಪ್ರೊಡಕ್ಷನ್ ಅನ್ನು ಕೂಡ ಡಿಕ್ಲೈನ್ ನ ರೆಕಾರ್ಡ್ ಮಾಡಿದೆ. ಅದರ ಒಂದು ಓವರ್ ಆಲ್ ಮಾರ್ಕೆಟ್ ಅನ್ನು ನಾವು ನೋಡಿದಾಗ 6% ಕೆಳಗಡೆ ಬಿದ್ದಿದೆ. ನೋಡಿ, ಇದು 2020ರ ನಂತರ ಬಿಗ್ಗೆಸ್ಟ್ ಕುಸಿತ ಆಗುತ್ತಾ. ಇವೆಲ್ಲವೂ ಜಪಾನೀಸ್ ಆಟೋ ಇಂಡಸ್ಟ್ರಿಯಲ್ಲಿ ತುಂಬಾ ಆಳವಾದ ಸಮಸ್ಯೆಗಳು ಅಂದ್ರೆ ಲಕ್ಷಣಗಳನ್ನ ತೋರಿಸುತ್ತೆ. ಕೆಲವು ಡಿಕೇಡ್ಸ್ ಗಳ ಹಿಂದೆ ನಾವು ನೋಡಿದಾಗ ಶೀರ್ ಗ್ಲೋಬಲ್ ಡಾಮಿನೆನ್ಸ್ ಅನ್ನ ಹೊಂದಿದ್ದ ಜಪಾನೀಸ್ ಕಂಪನಿಗಳು ಈಗ ತಮ್ಮ ಒಂದು ಬೆನ್ನನ್ನ ಗೋಡೆಗೆ ತಾಗ್ದ ಹಾಗೆ ನಿಂತ್ಕೊಂಡಿದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಸ್ಲೈಟ್ ಆಗಿ ಲೀನ್ ಆಗಿದೆ ಅಂತ. ಇನ್ಕ್ರೀಸ್ಡ್ ಗ್ಲೋಬಲ್ ಕಾಂಪಿಟೇಷನ್ ಮತ್ತೆ ಜಿಯೋಪಾಲಿಟಿಕಲ್ ಟೆನ್ಷನ್ಸ್ ಅನ್ನ ಎದುರಿಸ್ತಾ ಇರೋದು. ಆದ್ರೆ ಇದನ್ನೆಲ್ಲ ನಾವು ನೋಡಿದಾಗ ಅವುಗಳು ತಮ್ಮನ್ನಲ್ಲದೆ ಬೇರೆ ಯಾರನ್ನೂ ಕೂಡ ಬ್ಲೇಮ್ ಮಾಡೋ ಹಾಗೆ ಇಲ್ಲ. ಇವತ್ತು ಜಪಾನ್ನ ಸಂಕಷ್ಟ ಅರ್ಥ ಮಾಡ್ಕೊಳ್ಳೋದಕ್ಕೆ ಜಪಾನ್ ಮೊದಲು ಪ್ರಪಂಚದಾದ್ಯಂತ ಒಂದು ಕಾರ್ ಮೇಕಿಂಗ್ ನ ಡಾಮಿನೇಟ್ ಮಾಡೋಕೆ ಬಂದಿದ್ದು ಹೇಗೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಜಪಾನೀಸ್ ಆಟೋ ಮೇಕರ್ಸ್ ನ ನಾವು ಸಾಮಾನ್ಯವಾಗಿ ನೋಡಿದಾಗ ಕಿಯರೆಟ್ಸು ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಆರ್ಗನೈಸ್ಡ್ ಆಗಿರುತ್ತೆ. ಇನ್ನು ಕಿಯರೆಟ್ಸು ಅಂತ ಅಂದ್ರೆ ಒಂದು ಮೇಜರ್ ಕಾರ್ ಕಂಪನಿ. ಅದು ದೊಡ್ಡ ಒಂದು ಬ್ಯಾಂಕ್ ಜೊತೆಗೆ ಲಿಂಕ್ಡ್ ಆಗಿ ಮತ್ತೆ ನೆಟ್ವರ್ಕ್ ಕೂಡ ಲಾಯಲ್ ಆಗಿರೋ ಹಾಗೆ ಒಬ್ಬೊಬ್ರಿಗೂ ಕೂಡ ಕಾಂಪಿಟ್ ಮಾಡೋ ಹಾಗೆ ಈ ಒಂದು ಸಪ್ಲೈಯರ್ಸ್ ಗಳ ನೆಟ್ವರ್ಕ್ ಇಂದ ಎಲ್ಲಾನು ಕೂಡ ಸರೌಂಡಿಂಗ್ ಮಾಡ್ಕೊಂಡಿರುತ್ತೆ. ಅದಾದ್ಮೇಲೆ ಒಂದು ನೆಟ್ವರ್ಕ್ ಆಫ್ ಕಂಪನೀಸು ಇದರಲ್ಲಿ ಕೆಲಸ ಮಾಡ್ತಿರುತ್ತೆ. ಈ ಒಂದು ಅರೇಂಜ್ಮೆಂಟ್ಸ್ ಗಳನ್ನ ನಾವು ನೋಡಿದಾಗ ಕಮರ್ಷಿಯಲ್ ಈ ಒಂದು ಹಾರ್ಟ್ ಆಗಿ ಕೆಲಸ ಮಾಡೋದು ಅಂದ್ರೆ ಈ ಒಂದು ವಾಣಿಜ್ಯ ಹೃದಯ ಭಾಗ ಅಂತ ನಾವು ಹೇಳ್ಬೋದು. ಆ ಕಾರ್ ಕಂಪನಿಯಲ್ಲಿ ಸೇರ್ಕೊಂಡಿರುತ್ತೆ. ಇನ್ನು ಬ್ಯಾಂಕ್ಸ್ ಗಳು ಕೂಡ ಪೂರ್ತಿ ನೆಟ್ವರ್ಕ್ಗೆ ಫೈನಾನ್ಸಿಂಗ್ ನ ಪ್ರೊವೈಡ್ ಮಾಡುತ್ತೆ. ಹಾಗೆ ನಾವು ನೋಡಿದಾಗ ಸಪ್ಲೈಯರ್ಸ್ ಗಳ ಒಂದು ಸಮೂಹ ಕಂಪನಿಗೆ ಪಾರ್ಟ್ಸ್ ಅಲ್ಲಿ ಒದಗಿಸ್ತಾ ಕೊಡತ್ತೆ. ಹೆಚ್ಚಾಗಿ ಈ ಒಂದು ನೆಟ್ವರ್ಕ್ಸ್ ಗಳಲ್ಲಿ ಸಬ್ಸ್ಟೆನ್ಷಿಯಲ್ ಈ ಒಂದು ಅಮೌಂಟ್ಸ್ ಅನ್ನ ಕ್ರಾಸ್ ಓನರ್ಶಿಪ್ ಇಟ್ಕೊಂಡಿರುತ್ತೆ. ಟೊಯೋಟಾದ ಒಂದು ಕಿಯರೆಟ್ಸು ಸ್ಟ್ರಕ್ಚರ್ ಫಾರ್ ಎಕ್ಸಾಂಪಲ್ ಹೀಗೆ ಕಾಣಿಸುತ್ತೆ. ನೋಡಿ, ಈ ಒಂದು ಯುನಿಕ್ ಸಿಸ್ಟಮ್ಗೆ ಪವರ್ಫುಲ್ ಅಡ್ವಾಂಟೇಜಸ್ ಗಳು ಇರುತ್ತೆ. ಇನ್ನು ರಿಸ್ಕ್ ಅನ್ನ ನಾವು ನೋಡಿದಾಗ ಕಿಯರೆಟ್ಸು ಸ್ಟ್ರಕ್ಚರ್ ನ ಒಂದು ಮೆಂಬರ್ಸ್ ಮಧ್ಯೆ ಈ ಒಂದು ಶೇರ್ಡ್ ಆಗಿರುತ್ತೆ. ಇದರಿಂದ ಅದರ ಮೆಂಬರ್ಸ್ಗೆ ಒಂದು ಲೋ ಇಂಟ್ರೆಸ್ಟ್ ರೇಟ್ಸ್ ಲೋನ್ಸ್ ಹಾಗೇನೆ ಒಂದು ಕಿಯರೆಟ್ಸು ಬ್ಯಾಂಕ್ಸ್ ಗಳಿಂದ ಮತ್ತೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಗಳಿಂದ ಪಡ್ಕೊಳ್ಳೋದಕ್ಕೆ ಸುಲಭ ಆಗ್ತಿತ್ತು. ಈ ರಿಲೇಶನ್ಶಿಪ್ ನ ನಾವು ನೋಡಿದಾಗ ಬೇಸಿಕಲಿ ಲಾಂಗ್ ಟರ್ಮ್ ಆಗಿ ಕಾಣುತ್ತೆ. ಇನ್ನು ಮೇನ್ ಕಂಪನಿ ಫೈನಾನ್ಷಿಯಲ್ ಟ್ರಬಲ್ ನಲ್ಲಿ ಇದ್ರೆ ಅದರ ಒಂದು ಲಿಂಕ್ಡ್ ಕಂಪನಿಗಳು ಅದಕ್ಕೆ ಸಹಾಯ ಮಾಡ್ತಿದ್ವು. ಫಾರ್ ಎಕ್ಸಾಂಪಲ್ 2005ರಲ್ಲಿ ಈ ಒಂದು ಮಿಟ್ಸುಬಿಷಿಯ ಒಂದು ಕಿಯರೆಟ್ಸು ಮೆಂಬರ್ಸ್ ಮಿಟ್ಸುಬಿಷಿಗಿಂತ ಈ ಒಂದು ಮೋಟರ್ಸ್ ನ ನಾವು ನೋಡಿದಾಗ $5 ಬಿಲಿಯನ್ ಕೊಟ್ಟು ಪಾರ್ ಮಾಡಿದ್ರು. ಈ ಕಿಯರೆಟ್ಸು ಸಿಸ್ಟಮ್ ನ ನಾವು ನೋಡಿದಾಗ ಜಪಾನ್ನ ಅತಿ ದೊಡ್ಡ ಮ್ಯಾನೇಜರಿಯಲ್ ಇನೋವೇಷನ್ಸ್ ಗಳ ಹೃದಯ ಭಾಗದಲ್ಲಿದೆ. ಇದು ಇವತ್ತಿಗೂ ಕೂಡ ಗ್ಲೋಬಲ್ ಕಂಪನಿಗಳ ಮೇಲೆ ಇನ್ಫ್ಲುಯೆನ್ಸ್ ಬೀರುತ್ತೆ. ಗೊತ್ತಾ? ಅವುಗಳಲ್ಲಿ ಹಲವು ಅಂದ್ರೆ ದ ಟೊಯೋಟಾ ಪ್ರೊಡಕ್ಷನ್ ಸಿಸ್ಟಮ್ ಅನ್ನ ನಾವು ನೋಡಿದಾಗ ಜೊತೆಗೆ ಸೇರ್ಕೊಂಡು ಪ್ರಸಿದ್ಧವಾಗಿ ಅಸೋಸಿಯೇಟೆಡ್ ಆಗಿದೆ. ತಮ್ಮ ಒಂದು ಆರ್ಗನೈಸ್ಡ್ ವೇ ಅಲ್ಲಿ ಇವರು ಸೇರ್ಕೊಂಡಿದ್ದಾರೆ. ನಿಜ ಹೇಳ್ಬೇಕು ಅಂತಂದ್ರೆ ಜಪಾನೀಸ್ ಆಟೋ ಮೇಕರ್ಸ್ ಈ ಒಂದು ಆಟೋ ಮ್ಯಾನುಫ್ಯಾಕ್ಚರಿಂಗ್ ಪ್ಲೇ ಬುಕ್ ಏನಿದೆ ಅದನ್ನ ತಲೆ ಕೆಳಗಾಗೋ ರೀತಿ ಮಾಡಿದ್ರು. ಇನ್ನು ಅಪ್ಫ್ರಂಟ್ ಆಗಿ ನಾವು ನೋಡಿದಾಗ ಕಾರ್ಸ್ ನ ಬಿಲ್ಡ್ ಮಾಡೋ ಬದಲು ಆರ್ಡರ್ಸ್ ನ ನಿಜವಾಗ್ಲೂ ಕೂಡ ಬಂದಾಗ ಈ ಒಂದು ಪಾರ್ಟ್ಸ್ ಏನಿರುತ್ತೆ ಅದನ್ನ ಪುಲ್ ಮಾಡ್ಕೊಂಡು ಲೈನ್ ನ ಫೈರ್ ಅಪ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಿದ್ರು. ಹಾಗೇನೆ ಆ ಚಾಯ್ಸ್ ನ ನಾವು ನೋಡಿದಾಗ ಇನ್ವೆಂಟ್ರೀಸ್ ನ ಈ ಒಂದು ರೇಸರ್ ತಿನ್ ಆಗಿಡೋದಕ್ಕೆ ಮತ್ತೆ ಕಾಸ್ಟ್ ನ ಕಮ್ಮಿ ಮಾಡೋದಕ್ಕೆ ಅವರನ್ನ ಫೋರ್ಸ್ ಮಾಡ್ತಾ ಇತ್ತು. ಅವರ ಒಂದು ಇನ್ವೆಂಟ್ರೀಸ್ ಗಳನ್ನ ನಾವು ನೋಡಿದಾಗ ಎಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಸ್ಲೈಟ್ಲಿ ಕೆಳಗಡೆ ಬೀಳ್ತಿದೆ ಅಂತ ಕಾಣುತ್ತೆ. ನೋಡಿ, ಇನ್ನು ಅವರ ಫ್ಯಾಕ್ಟರಿ ಫ್ಲೋರ್ಸ್ ಸಹ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಿರ್ಲಿಲ್ಲ. ಇದರಿಂದ ಒಂದು ಶಾಪ್ ಫ್ಲೋರ್ಸ್ ನಲ್ಲಿದ್ದ ಜನರಿಗೆ ಸಣ್ಣ ಸಣ್ಣ ತೊಂದರೆಗಳು ಸ್ಪಾಟ್ ಮಾಡ್ತಾನೆ ಇದ್ರು. ಅದನ್ನ ಫಿಕ್ಸ್ ಮಾಡೋದಕ್ಕೆ ಪ್ರತಿದಿನ ಸಾಧ್ಯ ಆಗ್ತಾನೆ ಇರಲಿಲ್ಲ. ಇನ್ನು ಕೈಜಾನ್ ಅಂತ ಕರೆಯಲಾಗುವ ಈ ಒಂದು ಮೈಕ್ರೋ ಟ್ವೀಕ್ಸ್ ನ ನಾವು ನೋಡಿದಾಗ ದೊಡ್ಡ ಒಂದು ಡಿಸ್ಟ್ರಕ್ಟಿವ್ ಓವರ್ ಹಾಲ್ ಇಲ್ಲದೆ ಅದರ ಒಂದು ಪ್ರಾಸೆಸ್ ಗಳನ್ನ ನಿರಂತರವಾಗಿ ಇಂಪ್ರೂವ್ ಮಾಡ್ತಿದ್ವು. ಇನ್ನು ಆಟೋ ಮೇಕರ್ಸ್ ಗಳನ್ನ ಸಕ್ಸಸ್ ಹಿಂದೆ ಎರಡನೇ ಒಂದು ಫೀಚರ್ ಕೂಡ ಇತ್ತು. ನೋಡಿ, ಜಪಾನೀಸ್ ಗವರ್ಮೆಂಟ್ ತನ್ನ ಒಂದು ಮಿನಿಸ್ಟ್ರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂಡ್ ಇಂಡಸ್ಟ್ರಿ ಪ್ರಕಾರ
ಇದರಿಂದ ಪರ್ಸ್ಯೂ ಮಾಡ್ತಿದ್ದಂತ ಒಂದು ಇಂಡಸ್ಟ್ರಿಯಲ್ ಪಾಲಿಸಿ ಇದು. ಅದು ಡಿವ್ಯಾಲ್ಯೂಡ್ ಕರೆನ್ಸಿ ಮತ್ತೆ ಬೇಸಿಕ್ಲಿ ನಾವು ನೋಡಿದಾಗ ತುಂಬಾ ಕಮ್ಮಿ ವೇಜಸ್ಗಳ ಮಾರ್ಗದರ್ಶನದಲ್ಲಿ ಈ ಒಂದು ಡೆವಲಪ್ಡ್ ಕಂಟ್ರೀಸ್ಗಳು ಏನೆಲ್ಲ ಇರುತ್ತೆ ಅವುಗಳಿಗೆ ಕಾರ್ಸ್ನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಸ್ಟ್ರಾಟಜಿಯನ್ನ ತೋರಿಸ್ತಾ ಇತ್ತು. ಇನ್ನು ಮಿತಿ ಲಾರ್ಜ್ ಫರ್ಮ್ಸ್ ಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಆರ್ಟಿಫಿಷಿಯಲಿ ನಾವು ನೋಡಿದಾಗ ಕಮ್ಮಿ ಕ್ರೆಡಿಟ್ ಅನ್ನ ಕೊಡ್ತಾ ಇತ್ತು. ಫಾರ್ ಎಕ್ಸಾಂಪಲ್ 1956 ಮತ್ತೆ 1966 ನಡುವೆ ಅದು ಒಂದು ಆಟೋ ಪಾರ್ಟ್ಸ್ ಗಳೇನಿದೆ ಅದರ ಒಂದು ಮ್ಯಾನುಫ್ಯಾಕ್ಚರರ್ಸ್ ಗಳಿಗೆ $50 ಮಿಲಿಯನ್ ಅಷ್ಟು ಒಂದು ಲೋ ಇಂಟ್ರೆಸ್ಟ್ ಲಾಂಗ್ ಟರ್ಮ್ ಲೋನ್ಸ್ ಅನ್ನ ಕೊಡ್ತು. ಇನ್ನು ಈ ಒಂದು ವರ್ಲ್ಡ್ ವಾರ್ ಸೆಕೆಂಡ್ ನ ನಂತರ 1949 ರಲ್ಲಿ ಸೆಂಟ್ರಲ್ ಬ್ಯಾಂಕ್ ಆಫ್ ಜಪಾನ್ ಅಂತ ಏನ್ ಕರ್ತೀವಿ ಟಯೋಟಾದ ಒಂದು ವಿನಾಶನಿಂದ ಪಾರು ಮಾಡ್ತು. ಅದು ಕೂಡ ಹಾಗೇನೆ ಆಟೋ ಮ್ಯಾನುಫ್ಯಾಕ್ಚರರ್ಸ್ ಗಳಿಗೆ ಒಂದು ಹ್ಯೂಜ್ ಸಬ್ಸಿಡೀಸ್ ಮತ್ತೆ R&D ಈ ಒಂದು ಟ್ಯಾಕ್ಸ್ ಬ್ರೇಕ್ ಸಹ ಕೊಟ್ಟಿತ್ತು. ಇಲ್ಲಿ ಬರ್ತಿರೋ ಸಪೋರ್ಟ್ ಅನ್ನ ನೋಡಿದ್ರೆ ಕೇವಲ ಫೈನಾನ್ಷಿಯಲ್ ಆಗಿರಲಿಲ್ಲ. ಆರಂಭದ ದಿನಗಳಲ್ಲಿ ಜಪಾನ್ ತನ್ನ ಒಂದು ಕಾರ್ ಮೇಕರ್ಸ್ ಗಳನ್ನ ಇಂಪೋರ್ಟ್ ಟ್ಯಾರಿಫ್ಸ್ ಆಗಿರ್ಬೋದು, ಕೋಟಾಸ್ ಮತ್ತೆ ಒಂದು ಫಾರಿನ್ ಇನ್ವೆಸ್ಟ್ಮೆಂಟ್ ಮೇಲಿನ ಒಂದು ಲಿಮಿಟ್ಸ್ ಗಳಿಂದ ಪ್ರೊಟೆಕ್ಟ್ ಮಾಡ್ತಿತ್ತು. ಅದು ತನ್ನ ಒಂದು ಡೊಮೆಸ್ಟಿಕ್ ಫರ್ಮ್ಸ್ ಗಳನ್ನ ನಾವು ನೋಡಿದಾಗ ಈ ಒಂದು ಫಾರಿನ್ ಪಾರ್ಟ್ನರ್ಸ್ ಗಳಿಗೆ ಕಲಿಯೋದಕ್ಕೆ ಒಂದು ಅವಕಾಶನೂ ಕೂಡ ಮಾಡ್ಕೊಡ್ತಿತ್ತು. 1950 ದಶಕದಲ್ಲಿ ನಾವು ನೋಡ್ತಿದೀವಿ ಅಂದಾಗ ಬ್ರಿಟಿಷ್ ಒಂದು ಕಾರ್ ಮೇಕರ ಒಂದು ಆಸ್ಟಿನ್ ಜೊತೆಗಿನ ಈ ಒಂದು ನಿಸ್ಸಾನ್ ನ ಟೆಕ್ನಿಕಲ್ ಟೈಅಪ್ ತರ ಇವ್ರು ನೋಡ್ಕೊಂಡಿರೋದು. ಇನ್ನು ಜಪಾನ್ನ ವರ್ಲ್ಡ್ ಬೀಟಿಂಗ್ ಆಟೋ ಇಂಡಸ್ಟ್ರಿ ಕ್ರಿಯೇಟ್ ಮಾಡೋದ್ರಲ್ಲಿ ಈ ಸ್ಟೇಟ್ ಸಪೋರ್ಟ್ ಕ್ರೂಷಿಯಲ್ ಆಗಿದ್ರೂ ಕೂಡ ಅದರಲ್ಲಿ ಪ್ರಾಬ್ಲಮ್ಸ್ ಇಲ್ಲದೆ ಇರಲಿಲ್ಲ. ಮಿತಿ ಹೆಚ್ಚಾಗಿ ಕಾಂಪಿಟೇಟರ್ನ ಒಂದು ಕಂಟ್ರೋಲ್ ಮತ್ತೆ ಲಿಮಿಟ್ ಕೂಡ ತಗೊಳ್ಳೋ ಹಾಗೆ ರೀತಿಯಲ್ಲಿ ಒಂದು ಇಂಟರ್ವೆನ್ ಅನ್ನ ತೋರಿಸ್ತಿತ್ತು. ಕೆಲವು ಇಂಡಸ್ಟ್ರಿಗಳಲ್ಲಿ ನಾವು ನೋಡಿದಾಗ ಈ ಒಂದು ಕಾರ್ಟೆಲ್ಸ್ ನ ಕ್ರಿಯೇಟ್ ಮಾಡಬೇಕಾಗಿ ಬಂದ್ರೂ ಸಹ ಅವ್ರ ಕಂಪ್ನಿಗಳಿಗೆ ಮರ್ಜ್ ಆಗೋಕೆ ಹೇಳ್ತಾ ಇದ್ರು. ಸ್ವಂತವಾಗಿ ನಾವು ನೋಡಿದಾಗ ಈ ಇಂಟ್ರೆಸ್ಟ್ ಗಳೆಲ್ಲ ಕೂಡ ವಿರುದ್ಧವಾಗಿದೆ ಅಂದ್ರೂ ಅವ್ರು ಎಲ್ಲೋ ಒಂದ್ ಕಡೆ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದ್ರು. ಅದರ ಒಂದು ಪೆಕ್ಯುಲಿಯರ್ ಹಿಸ್ಟ್ರಿಯಿಂದಾಗಿ ಜಪಾನೀಸ್ ಆಟೋ ಮಾರ್ಕೆಟ್ ಒಂದು ಸ್ಟ್ರಾಂಗ್ ಮೋನೋಪೊಲಿಯ ಕೊರತೆಯಿಂದ ಗುರುತಿಸಲ್ಪಟ್ಟಿದೆ ನೋಡಿ. ಅದರ ಆಟೋ ಸೆಕ್ಟರ್ ನಾವು ನೋಡಿದಾಗ ಯಾವಾಗ್ಲೂ ಕೂಡ ಟೊಯೋಟಾ, ಹೋಂಡಾ, ನಿಸಾನ್, ಮಿಟ್ಸುಬಿಶಿ, ಮಜಾದಾ ಹಾಗೆ ಸುಬಾರು ಮತ್ತೆ ಸುಜುಕಿ ತರದ ಹಲವಾರು ರೇಂಜ್ ಆಫ್ ಫರ್ಮ್ಸ್ ಗಳನ್ನ ಹೊಂದಿತ್ತು. ನಿಜ ಹೇಳ್ಬೇಕು ಅಂತಂದ್ರೆ ಈ ಒಂದು ಸ್ಟೇಟ್ ಹಾಗೆ ಮಾಡುವಂತಹ ಅವರು ಮರ್ಜ್ ಆಗೋದಕ್ಕೂ ಕೂಡ ರಿಫ್ಯೂಸ್ ಮಾಡಿದ್ರು. ಎಕೋಸಿಸ್ಟಮ್, ಕಾಂಪಿಟೇಷನ್ ಮತ್ತೆ ಈ ಒಂದು ಒಳಗಡೆ ಮಾಡ್ತಿರುವಂತಹ ಒಂದು ಅಗ್ರಿಮೆಂಟ್ಸ್ ನಡುವಿನ ಒಂದು ಫೈನ್ ಬ್ಯಾಲೆನ್ಸ್ ನಿಂದ ಇವರು ಗುರುತಿಸಲ್ಪಟ್ಟಿದ್ದಾರೆ. ಇದರಿಂದಾಗಿ ಪ್ರತಿಯೊಂದು ಕಂಪನಿಗೂ ಕೂಡ ಪ್ರಾಫಿಟ್ಸ್ ಹೆಚ್ಚು ಕಡಿಮೆ ಕಮ್ಮಿನೇ ಬರ್ತಾ ಇದ್ದು. ಆದ್ರೆ ಇದು ಐಡಿಯಲ್ ಕಾಂಪಿಟೇಟಿವ್ ಮಾರ್ಕೆಟ್ ತರ ಕೆಲಸ ಮಾಡಲಿಲ್ಲ ಬಿಡಿ. ಜಪಾನೀಸ್ ಒಂದು ಕಟ್ ಥ್ರೋಟ್ ಕಾಂಪಿಟೇಷನ್ ಮತ್ತೆ ಈ ಒಂದು ತೊಂದರೆಗಳಿಂದ ಸ್ಟೆಬಿಲಿಟಿಗೆ ಹೆಚ್ಚು ವ್ಯಾಲ್ಯೂನ ಕೊಡ್ತಾ ಇದ್ರು. ಇದು ವರ್ಕರ್ಸ್ ಗಳ ಲೆವೆಲ್ ತನಕನೂ ಕೂಡ ಕೆಲಸ ಮಾಡ್ತಿತ್ತು. ಇನ್ನು ಕೆರೆಟ್ಸು ಲೈಫ್ ಟೈಮ್ ಎಂಪ್ಲಾಯ್ಮೆಂಟ್ ಮತ್ತೆ ಈ ಒಂದು ಜನರಸ್ ಆಗಿರೋ ಇನ್ಸೆಂಟಿವ್ ನ ಆಫರ್ ಕೂಡ ಮಾಡ್ತಾ ಇದ್ರು. ಆದ್ರೆ ಇನ್ನೊಂದು ಕಡೆ ನಾವು ನೋಡ್ತಿದೀವಿ ಅಂದ್ರೂ ಕೂಡ ಈ ಒಂದು ಸಿಸ್ಟಮ್ ಇನ್ ಎಫಿಷಿಯಂಟ್ ಫರ್ಮ್ಸ್ ಗಳನ್ನ ಸಾಯಿಸೋ ಮೂಲಕ ನ್ಯಾಚುರಲ್ ಪ್ರಾಸೆಸ್ ಆದ ಈ ಒಂದು ಬ್ಯಾಂಕ್ ರಪ್ಸ್ ನಾವು ನೋಡಿದಾಗ ಕೆಟ್ಟದಾಗಿ ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಿದೆ. ಅದರ ಬದಲಾಗಿ ಈ ಒಂದು ಫೇಲ್ಡ್ ಫರ್ಮ್ಸ್ ಗಳನ್ನ ರೀಸ್ಟ್ರಕ್ಚರ್ ಮಾಡಿರೋದು, ಅಂದ್ರೆ ಎಲ್ಲಿ ಕಂಪನಿಗಳು ತೊಂದರೆಗೊಳಗಾಗಿದೆಯೋ ಅದನ್ನ ಮತ್ತೆ ರೀಸ್ಟ್ರಕ್ಚರ್ ಮಾಡಿರೋದು. ಇನ್ನು ಈ ಒಂದು ರಾಜ್ಯಗಳ ಸಪೋರ್ಟ್ ನ ತಗೊಳ್ಳೋದಕ್ಕೆ ಎಲ್ಲೋ ಒಂದ್ ಕಡೆ ಪುಷ್ ಮಾಡ್ತಾ ಹೋಗ್ತಿದ್ರು. ಹಾಗೆ ಜನರನ್ನ ಎಂಪ್ಲಾಯ್ಡ್ ಆಗಿನೂ ಕೂಡ ಇಡಲಾಗ್ತಿತ್ತು. ನೀವೇ ಯೋಚನೆ ಮಾಡಿ, ಒಂದ್ ವೇಳೆ ಈ ಸ್ಟ್ರಾಟಜಿ ಕೊನೆಗೆ ವರ್ಕ್ ಆಗೋದನ್ನ ನಿಲ್ಸಿದ್ರೆ ಜಪಾನೀಸ್ ಆಟೋ ಮೇಕರ್ಸ್ಗೆ ಏನಾಗುತ್ತೆ? ಉತ್ತರ ಒಂದು ಕ್ರೈಸಿಸ್ ಜೊತೆ ತಿಳ್ಕೊಳ್ಳಲಾಗುತ್ತೆ ನೋಡಿ. ಅರ್ಲಿ 1990s ಅಲ್ಲಿ ನಾವು ನೋಡಿದಾಗ ಜಪಾನ್ನ ಎಕನಾಮಿ ಒಂದು ಲಾಂಗ್ ರೆಸಿಷನ್ ನ ಎದುರಿಸೋದಕ್ಕೆ ಶುರು ಮಾಡ್ತು ಗೊತ್ತಾ. ಆಟೋ ಮೇಕರ್ ಕೆರೆಟ್ಸ್ಗಳು ಒಂದು ಪ್ರಾಬ್ಲಮ್ಸ್ ಅನ್ನ ಎದುರಿಸೋದಕ್ಕೆ ಶುರು ಮಾಡ್ಕೊಂಡಿದ್ವು. ರೆಸೆಷನ್ ನ ಮುಂದುವರೆದ ಹಾಗೆ ಈ ಒಂದು ಸಪ್ಲೈಯರ್ಸ್ ತಮ್ಮ ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಗಳಿಂದ ದೂರ ಸರಿಯೋದಕ್ಕೆ ಶುರು ಮಾಡ್ಕೊಂಡ್ರು ನೋಡಿ. ತಮ್ಮ ಕೆರೆಟ್ಸ್ ಹೊರಗೆ ಒಂದು ಪಾರ್ಟ್ಸ್ ನ ಮಾರಾಟ ಮಾಡೋದಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ರು ಕೂಡ ಈ ಮಧ್ಯೆ ಆಟೋ ಮೇಕರ್ಸ್ ತಾವೇ ತಮ್ಮ ಒಂದು ಯೂಶುವಲ್ ನೆಟ್ವರ್ಕ್ ಜೊತೆ ಅಂಟ್ಕೊಳ್ಳೋ ಬದಲು ಜಪಾನ್ ಒಳಗೆ ಅಥವಾ ಓವರ್ಸೀಸ್ ಅಲ್ಲಿ ಈ ಒಂದು ಕಮ್ಮಿ ಆಪ್ಷನ್ಸ್ ಇರೋದನ್ನ ಹುಡ್ಕೋದಕ್ಕೆ ಶುರು ಮಾಡ್ಕೊಂಡ್ರು. ಈ ಶಿಫ್ಟ್ ನಿಧಾನವಾಗಿ ಕೆರೆಟ್ಸು ಸಿಸ್ಟಮ್ ನ ಸ್ಟ್ರೆಂತ್ ಅನ್ನ ಕಡಿಮೆ ಮಾಡ್ತು. ಡೊಮೆಸ್ಟಿಕ್ ಮಾರ್ಕೆಟ್ ಫಾರ್ ಕಾರ್ ಸ್ಟ್ರಗಲ್ ಮಾಡ್ತಿದ್ದ ಹಾಗೆ ಜಪಾನೀಸ್ ಆಟೋ ಮೇಕರ್ಸ್ ಕಾಸ್ಟ್ ನಾವು ನೋಡಿದಾಗ ಅದನ್ನ ಕಟ್ ಮಾಡಿಕೊಂಡು ಶಾರ್ಟ್ ಟರ್ಮ್ ಪ್ರಾಫಿಟ್ಸ್ ಮೇಲೆ ಫೋಕಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಈ ಪಾಯಿಂಟ್ ತನಕ ಈ ಒಂದು ಲೀನ್ ಮ್ಯಾನುಫ್ಯಾಕ್ಚರರ್ ಅವರಿಗೆ ಒಂದು ಸ್ಟ್ರೆಂತ್ ನ ಸೋರ್ಸ್ ಆಗಿತ್ತು ಕೂಡ. ಆದ್ರೆ ಈಗ ಈ ಒಂದು ಕಾಸ್ಟ್ ಕಟಿಂಗ್ ತುಂಬಾ ಎಕ್ಸೆಸಿವ್ ಆಯ್ತು ನೋಡಿ. ಕ್ಯಾಪಿಟಲ್ ಕ್ರಂಚ್ ಸಪ್ಲೈಯರ್ಸ್ ಮೇಲಿನ ಒಂದು ಮೌಂಟಿಂಗ್ ಪ್ರೆಷರ್ ಜೊತೆಗೆ ಸೇರ್ಕೊಂಡು ಇದು ಆಟೋ ಮೇಕರ್ಸ್ಗೆ ತುಂಬಾ ಹ್ಯೂಜ್ ಕ್ವಾಲಿಟಿ ಕಂಟ್ರೋಲ್ ಪ್ರಾಬ್ಲಮ್ಸ್ ಕೊಡೋದಕ್ಕೂ ಸಹ ಶುರು ಮಾಡ್ತು. ಒಂದು ಕಡೆ ನಾವು ನೋಡಿದಾಗ ಈ ಒಂದು ಕೋರ್ ಸ್ಟ್ರೆಂತ್ ತುಂಬಾ ಭೀಕರ ದೌರ್ಬಲ್ಯವಾಗಿ ಬದಲಾಗಿದೆ ನೋಡಿ. ಟೊಯೋಟಾ ಉದಾಹರಣೆಗೆ 2009 ಮತ್ತೆ 11 ರಲ್ಲಿ ಮಲ್ಟಿಪಲ್ ಟೈಮ್ಸ್ ತನ್ನ ಒಂದು ಕಾರ್ಸ್ ನ ರೀಕಾಲ್ ಮಾಡ್ಕೊಳ್ತು. ಕಳೆದ ವರ್ಷವಷ್ಟೇ ನಿಜ ಹೇಳ್ಬೇಕು ಅಂತಂದ್ರೆ ಟೊಯೋಟಾ ಈ ಒಂದು ಮಜಾಡಾ, ಹೋಂಡಾ ಮತ್ತೆ ಸುಜುಕಿ ಎಲ್ಲರೂ ಕೂಡ ಒಂದು ಕಾರ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಮ್ಯಾನಿಪುಲೇಟ್ ಡೇಟಾ ಕೊಟ್ಟಿದ್ದಾರೆ ಅಂತಾನೂ ಕೂಡ ಕಂಡು ಬಂದಿದೆ. ಕೆಲವು ದೊಡ್ಡ ಆಟೋ ಮೇಕರ್ಸ್ ನಾವು ನೋಡಿದಾಗ ಅತಿಯಾದ ಒಂದು ಕಮ್ಮಿ ಡೆಟ್ ತಗೊಂಡ ಮೇಲೆ ಶೇಕಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಜೊತೆ ಉಳಿದುಕೊಂಡ್ಬಿಟ್ಟಿದೆ. ಇದೊಂದು ಸೀರಿಯಸ್ ಪ್ರಾಬ್ಲಮ್ ಆಯ್ತು. ವಿಶೇಷವಾಗಿ ನಾವು ನೋಡ್ತಿದೀವಿ ಅಂತಂದ್ರೆ
ಅಂದ್ರೆ ನಿಸಾನ್ಗೆ. ಇನ್ನು 1990ರಲ್ಲಿ ಇದೊಂದು ತುಂಬಾ ಅಫ್ಲೋಟ್ ಆಗಿ ಉಳಿಯೋದಕ್ಕೆ ಒದ್ದಾಡ್ತಿದ್ದ ಒಂದು ನಿಸಾನ್, ರೆನಾಲ್ಟ್ ಮತ್ತೆ ಮಿಟ್ಸುಬಿಶಿ ಜೊತೆಗೆ ಒಂದು ಸ್ಟ್ರಾಟಜಿಕ್ ಅಲೈನ್ಸ್ ಅಲ್ಲಿ ಬಂದಿದೆ ನೋಡಿ. ಆದ್ರೆ ಈ ಪಾರ್ಟ್ನರ್ಶಿಪ್ ನಂತರ ಫೈನಾನ್ಷಿಯಲ್ ಸ್ಕ್ಯಾಂಡಲ್ಸ್ ಮತ್ತೆ ಎಂಬೆಸ್ಮೆಂಟ್ ಅಂತ ಏನ್ ಹೇಳ್ತೀವಿ ಆ ಒಂದು ಅಲಿಗೇಷನ್ಸ್ ಬಂದಿರೋದು. ಇನ್ನು ಸಿಚುವೇಶನ್ ಎಷ್ಟೊಂದು ಕೆಟ್ಟದಾಯ್ತು ಅಂತಂದ್ರೆ ಕೊನೆಗೆ ಅದರ ಸಿಇಒ ಜಪಾನ್ ಇಂದ ಒಂದು ಮ್ಯೂಸಿಕ್ ಎಕ್ವಿಪ್ಮೆಂಟ್ ಬಾಕ್ಸ್ ಅನ್ನ ಅಲ್ಲಿಂದ ಎಸ್ಕೇಪ್ ಆಗಿ ತರಬೇಕಾಯ್ತು. ಇನ್ನು ಕ್ರೈಸಿಸ್ ನ ದೊಡ್ಡ ಪ್ರಮಾಣ ಎಷ್ಟಿತ್ತು ಅಂತಂದ್ರೆ ಅದನ್ನ ಹ್ಯಾಂಡಲ್ ಮಾಡೋದು ಜಪಾನೀಸ್ ಸ್ಟೇಟ್ಗೂ ಸಹ ಸಖತ್ ಕಷ್ಟ ಆಗೋಕ್ ಶುರುವಾಯಿತು. 2 ದಶಕಗಳ ಕಾಲ ಜಪಾನ್ ತನ್ನ ಒಂದು ಎಕನಾಮಿಯನ್ನ ಸ್ಟಿಮ್ಯುಲೇಟ್ ಮಾಡೋದಕ್ಕೆ 0 ಇಂಟ್ರೆಸ್ಟ್ ರೇಟ್ಸ್ ಅನ್ನ ಅನಿಸ್ತಿತ್ತು ಗೊತ್ತಾ. ಇನ್ನು 1990s ಇಂದ ನಾವು ನೋಡಿದಾಗ ಅದು ಸುಮಾರು 30 ಫಿಸ್ಕಲ್ ಎಕ್ಸ್ಪ್ಯಾನ್ಷನ್ ಪ್ಯಾಕೇಜಸ್ ಅನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ಕೊಂಡಿತ್ತು. ಆದ್ರೆ ಇವು ಆಟೋ ಇಂಡಸ್ಟ್ರಿಯ ಈ ಒಂದು ಸಮಸ್ಯೆಗಳನ್ನ ಸಾಲ್ವ್ ಮಾಡೋದಕ್ಕೆ ಎಲ್ಲೋ ಒಂದ್ ಕಡೆ ತುಂಬಾ ಫೇಲ್ ಆಗೋಗಿದ್ದಾರೆ. ಅದು ಯಾಕೆ? ಇದಕ್ಕೆ 2 ಕಾರಣಗಳಿದೆ ನೋಡಿ. ಒಂದು, ಆರ್ಟಿಫಿಷಿಯಲಿ ತುಂಬಾ ಚೀಪ್ ಆಗಿರೋ ಒಂದು ಕ್ರೆಡಿಟ್ ಮತ್ತೆ ಫಿಸ್ಕಲ್ ಸ್ಟಿಮ್ಯುಲೈ ಅಂತ ಹೇಳ್ಬೋದು. ಪರೋಕ್ಷವಾಗಿ ನಾವು ನೋಡಿದಾಗ ಸರಿಯಾಗಿ ನಡೆದೇ ಇರೋ ಒಂದು ಫರ್ಮ್ಸ್ ಗಳನ್ನೇ ಮೇಲೆತ್ತಿರೋದು. ಇನ್ನು ಅದರ ಸ್ಟೇಟ್ ಈ ಒಂದು ಕಂಪನಿಗಳನ್ನ ಬ್ಯಾಂಕ್ರಪ್ಟ್ ಆಗೋಕೆ ಬಿಡೋಕೆ ಹಿಂಜರಿದಿರೋದು. ಅಂದ್ರೆ ಅದರ ಒಂದು ಸ್ಪೆಂಡಿಂಗ್ ಯಾವಾಗ್ಲೂ ಕೂಡ ಪ್ರೊಡಕ್ಟಿವ್ ಫರ್ಮ್ಸ್ ಗಳಿಗಾಗಿ ಹೋಗ್ತಾ ಇರಲಿಲ್ಲ. ಇನ್ನು ಪ್ರೀ ಬಬಲ್ ಎರಾದಲ್ಲಿ ನಾವು ನೋಡಿದಾಗ ಜಪಾನ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಕೆಪಾಸಿಟಿ ಕ್ರಿಯೇಟ್ ಮಾಡೋದ್ರಲ್ಲಿ ಮತ್ತೆ ಒಂದು ದೊಡ್ಡ ಸಂಖ್ಯೆಯ ಈ ಒಂದು ಕಾರ್ ವೇರಿಯಂಟ್ಸ್ ಗಳು ಮಾಡೋದ್ರಲ್ಲಿ ತುಂಬಾ ಹೆವಿಯಾಗಿ ಇನ್ವೆಸ್ಟ್ ಮಾಡ್ತಿತ್ತು. ಸಿಚುವೇಶನ್ ಕೆಟ್ಟದಾದಾಗ ಇದೇ ಸ್ಟ್ರಕ್ಚರಲ್ ಓವರ್ ಕೆಪಾಸಿಟಿ ಆಗಿ ಬದಲಾಗಿರೋದು. ಇನ್ನು ಈ ಒಂದು ನಾವು ಕಮ್ಮಿ ಕ್ಯಾಪಿಟಲ್ ಇದನ್ನ ಹೆಚ್ಚು ಜಾಸ್ತಿ ಹಾಳು ಮಾಡಿದೆ ನೋಡಿ. ಇನ್ನು ಸಾರಾಂಶವಾಗಿ ಹೇಳಬೇಕು ಅಂತಂದ್ರೆ ಜಪಾನ್ ತಾನು ಪಡೆತಿದ್ದ ಒಂದು ರಿಟರ್ನ್ಸ್ ಗಿಂತ ಹೆಚ್ಚು ಖರ್ಚು ಮಾಡ್ತಿತ್ತು. ತನ್ನದೇ ಆದ ಒಂದು ರಿವೈವ್ ಮಾಡ್ಕೊಳ್ಳೋದಕ್ಕೆ ಅದು ಟ್ಯಾಕ್ಸಸ್ ನ ರೇಸ್ ಮಾಡ್ಕೊಳ್ಳೋದಕ್ಕೂ ಸಹ ಎಲ್ಲೋ ಒಂದ್ ಕಡೆ ಟ್ರೈ ಮಾಡ್ತಿತ್ತು. ಇನ್ನು 2014ರಲ್ಲಿ ಅದು ಸೇಲ್ಸ್ ಟ್ಯಾಕ್ಸ್ ಮೇಲೆ ಹೈಕ್ ಇಂಪ್ಲಿಮೆಂಟ್ ಮಾಡ್ತು. ಒಂದೇ ವರ್ಷದಲ್ಲಿ ಕಾರ್ ಸೇಲ್ಸ್ 5.5% ಕುಸ್ತೋಯ್ತು ನೋಡಿ. ಇನ್ನು ಜಪಾನ್ ಆಟೋಮೊಬೈಲ್ ನ ನಾವು ನೋಡಿದಾಗ ಮ್ಯಾನುಫ್ಯಾಕ್ಚರರ್ ಅಸೋಸಿಯೇಷನ್ ಈ ಹೈಕ್ ಡಿಮ್ಯಾಂಡ್ಗೆ ಹೊಡ್ತಾ ಕೊಡ್ತಿದೆ ಮತ್ತೆ ರಿಕವರಿಯನ್ನ ಡಿಲೇ ಮಾಡ್ತಿದೆ ಅಂತ ಓಪನ್ ಆಗಿ ಕ್ರಿಟಿಸೈಸ್ ಮಾಡಿದ್ರು. ಆಮೇಲೆ ಈ ಒಂದು ಸ್ಟೇಟ್ ಪಿವೋಟ್ ಆಯ್ತು ನೋಡಿ. ತನ್ನ ಕಂಪನಿಗಳು ಹೆಚ್ಚಾಗಿ ಗ್ರೀನ್ ಟೆಕ್ನಾಲಜೀಸ್ ಕಡೆ ಅಡ್ಯಾಪ್ಟ್ ಮಾಡ್ಕೊಳ್ಳೋದಕ್ಕೆ ಇನ್ಫ್ಲುಯೆನ್ಸ್ ಮಾಡೋ ಹಾಗೆ ಟ್ರೈ ಮಾಡಿದ್ರು. ಇನ್ನು 2010ರಿಂದ ನಾವು ನೋಡಿದಾಗ ಅದು ತನ್ನ ಒಂದು ಕಾರ್ಸ್ ಗಳಿಗೆ ತುಂಬಾ ಸ್ಟ್ರೆಂತ್ ಆಗಿ ಈ ಫ್ಯೂಯಲ್ ಎಕನಾಮಿ ರೆಗ್ಯುಲೇಷನ್ಸ್ ನ ಜಾರಿಗೆ ತಂದಿದೆ ಅನ್ನೋದು ಗೊತ್ತಾಗುತ್ತೆ. ಇದರ ಪರಿಣಾಮವಾಗಿ ಅವರ ಕಾರ್ಸ್ ಮತ್ತೆ ಹೆಚ್ಚು ಎಫಿಷಿಯಂಟ್ ಆದ್ವು ಕೂಡ. ಆದ್ರೆ ಅದೇ ಸಮಯದಲ್ಲಿ ಆ ರೆಗ್ಯುಲೇಷನ್ಸ್ ಕನ್ಸ್ಯೂಮರ್ಸ್ಗೆ ತಮ್ಮ ಒಂದು ಕಾರ್ಸ್ ಮೇಂಟೆನೆಂಟ್ ಮಾಡೋದನ್ನ ಹೆಚ್ಚು ಎಕ್ಸ್ಪೆನ್ಸಿವ್ ಮಾಡಿದ್ವು. ಅದು ಈ ರೆಗ್ಯುಲೇಷನ್ಸ್ ನ ಒಂದು ಇಂಡಸ್ಟ್ರಿಯಲ್ ಸ್ಟ್ರಾಟಜಿ ಜೊತೆ ಪೇರ್ ಅಪ್ ಮಾಡ್ಕೊಳ್ತು ಕೂಡ. ಇನ್ನು ಸರ್ಕಾರ 2 ಟೆಕ್ನಾಲಜೀಸ್ಗೆ ಇನ್ಸೆಂಟಿವ್ಸ್ ನ ಮತ್ತೆ ಸಬ್ಸಿಡೀಸ್ ಕೂಡ ಕೊಡ್ತು. ಹಾಗೇನೆ ಫ್ಯೂಯಲ್ ಸೆಲ್ ಮತ್ತೆ ಹೈಬ್ರಿಡ್ ಎಲೆಕ್ಟ್ರಿಕ್ ಗ್ಯಾಸ್ ಲೈನ್ ವೆಹಿಕಲ್ಸ್ ಗಳನ್ನ ನೋಡಿದಾಗ ಇವುಗಳಲ್ಲಿ ಮೊದಲನೇದು ಪೂರ್ತಿ ಫೇಲ್ಯೂರ್ ಆಗೋಯ್ತು. ಇನ್ನು ಫ್ಯೂಯಲ್ ಸೆಲ್ಸ್ ಹೈಡ್ರೋಜನ್ ಮೇಲೆ ಓಡಾಡುತ್ತೆ. ಹಾಗೇನೆ ಕಾರ್ಸ್ಗೆ ಪವರ್ ಕೊಡೋದಕ್ಕೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡುತ್ತೆ ಕೂಡ. ಇನ್ನು 2000ರ ದಶಕದಿಂದ ನೋಡಿದಾಗ ಜಪಾನ್ ಹೆಚ್ಚು ಹೈಡ್ರೋಜನ್ ಪವರ್ಡ್ ಕಾರ್ಸ್ಗಾಗಿ ಮತ್ತೆ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡೋದಕ್ಕೆ ಬೇಕಾದ ಒಂದು ಇನ್ಫ್ರಾಗಾಗಿ ಪುಷ್ ಮಾಡ್ತಿದೆ. ಆದ್ರೆ ಇಲ್ಲಿ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡುವಂತಹ ಮತ್ತೆ ಸ್ಟೋರ್ ಆಗಿರ್ಬೋದು ಹಾಗೆ ಟ್ರಾನ್ಸ್ಪೋರ್ಟ್ ಮಾಡೋದು ತುಂಬಾ ಎಕ್ಸ್ಪೆನ್ಸಿವ್ ಆಗಿ ಕಾಣುತ್ತೆ ನೋಡಿ. ಅಂದ್ರೆ ಫ್ಯೂಯಲ್ ಸೆಲ್ಸ್ ತಾವೇ ಮಾಡೋದಕ್ಕೂ ಕೂಡ ತುಂಬಾ ಕಾಸ್ಟ್ಲಿ ಅಂತ ಇಲ್ಲಿ ಗೊತ್ತಾಗುತ್ತೆ. ಇನ್ನು ಫ್ಯೂಯಲ್ ಸೆಲ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ನಾವು ನೋಡಿದಾಗ ವೈಡ್ ಸ್ಪ್ರೆಡ್ ಅಡಾಪ್ಟೇಷನ್ ಖಂಡಿತ ಇಲ್ಲ. ಇನ್ನು ಜುಲೈ 2023ರ ಕೊನೆಗೆ ಈ ಒಂದು 8283 ಫ್ಯೂಯಲ್ ಸೆಲ್ ವೆಹಿಕಲ್ಸ್ ಗಳಿದ್ದು ಇದು 2030ಕ್ಕೆ ಸೆಟ್ ಮಾಡಿದ 8 lakhs ವೆಹಿಕಲ್ ಟಾರ್ಗೆಟ್ಗೆ ಹೋಲಿಸಿದ್ರೆ ತುಂಬಾನೇ ಕಡಿಮೆ. ಈ ಒಂದು ಲ್ಯಾಕ್ ಆಫ್ ಡಿಮ್ಯಾಂಡ್ ನಿಂದಾಗಿನೇ ಜಪಾನ್ ತನ್ನ ಒಂದು ಹೈಡ್ರೋಜನ್ ಇನ್ಫ್ರಾ ಏನಿದೆ ಅದನ್ನ ಸೆಟಪ್ ಮಾಡೋದ್ರಲ್ಲೂ ಸಹ ಇನ್ವೆಸ್ಟ್ ಮಾಡಲೇ ಇಲ್ಲ. ಸೊ ಇದೆಲ್ಲ ನಾವು ನೋಡಿದಾಗ ಇದರಿಂದ ಆ ಪ್ರಾಜೆಕ್ಟ್ ಮೂಲತಃ ಫೇಲ್ಯೂರ್ ಆಗೋಯ್ತು. ಇನ್ನೊಂದ್ ಕಡೆ ಜಪಾನ್ ಹೈಬ್ರಿಡ್ ಜೊತೆಗೆ ಸಕ್ಸಿಡ್ ಆಯ್ತು ಕೂಡ. ಅಂದ್ರೆ ಜಪಾನೀಸ್ ಒಂದು ಆಟೋ ಮೇಕರ್ಸ್ ಇವಿಸ್ ಗಳಿಗಿಂತ ಇವರನ್ನ ಲೋ ಕಾರ್ಬನ್ ವೆಹಿಕಲ್ ಸೇಲ್ಸ್ಗೆ ಹೆಚ್ಚು ಎಫೆಕ್ಟಿವ್ ಸ್ಟ್ರಾಟಜಿ ಅಂತ ನೋಡ್ತಾರೆ. ಉದಾಹರಣೆಗೆ ಟಯೋಟಾ ಡಿಕಾರ್ಬನೈಸೇಷನ್ ಕಡೆಗೆ ಮಲ್ಟಿ ಪಾತ್ವೇನ ನೋಡ್ಕೊಳ್ತಿದೆ ಅಲ್ವಾ, ಆ ಸ್ಟ್ರಾಟಜಿನ ಫಾಲೋ ಮಾಡ್ತು ಕೂಡ. ಇದರಲ್ಲಿ ಹೈಬ್ರಿಡ್ಸ್ ನಾವು ನೋಡಿದಾಗ ಫಾಸಿಲ್ ಫ್ಯೂಯಲ್ ಕಾರ್ಸ್ ಮತ್ತೆ ಇವಿಸ್ ಗಳ ಮಿಕ್ಸ್ ಖಂಡಿತವಾಗ್ಲೂ ಇದೆ. ಆದ್ರೆ ಈ ಸಕ್ಸಸ್ ಒಂದು ಆಪರ್ಚುನಿಟಿ ಕಾಸ್ಟ್ ಜೊತೆಗೆ ಬಂದಿರೋದು. ಜಪಾನ್ ಬ್ಯಾಟ್ರಿನ ನಾವು ನೋಡಿದಾಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಲೆಗ್ಲೇಟ್ ಮಾಡತ್ತೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ನಾವು ಮುಂದೆ ನೋಡೋ ಹಾಗೆ ಒಂದು ಮುಖ್ಯ ದುರ್ಬಲತೆ ಇಲ್ಲಿ ಕಾಣುತ್ತೆ ನೋಡಿ. ಐರಾನಿಕಲಿ ಚೈನಾದ ಒಂದು ಆಟೋ ಸೆಕ್ಟರ್ ನ ಏಳಿಗೆ ನಾವು ನೋಡಿದಾಗ ಸ್ವಲ್ಪ ಮಟ್ಟಿಗೆ ಜಪಾನ್ ಕಾರಣವಾಗಿತ್ತು ಕೂಡ. ತಮ್ಮ ಒಂದು ಡೊಮೆಸ್ಟಿಕ್ ಮಾರ್ಕೆಟ್ ಕ್ರೈಸಿಸ್ ನಿಂದ ಪಾರಾಗೋದಕ್ಕೆ ಜಪಾನೀಸ್ ಆಟೋ ಮೇಕರ್ಸ್ ಓವರ್ಸೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕೆ ನೋಡ್ತಾ ಇದ್ರು. ಇನ್ನು ಚೈನಾ ಅವರನ್ನ ತಮ್ಮ ಒಂದು ಡೊಮೆಸ್ಟಿಕ್ ಫರ್ಮ್ಸ್ ಗಳ ಜೊತೆ ಜಾಯಿಂಟ್ ವೆಂಚರ್ ಮಾಡೋದಕ್ಕೆ ಅಂದ್ರೆ ವೆಲ್ಕಮ್ ಮಾಡ್ಕೊಂಡ್ರು.
ಆದ್ರೆ ಚೈನಾ ಈ ಕಂಪನಿಗಳಿಗೆ ತನ್ನದೇ ಆದ ಒಂದು ಟರ್ಮ್ಸ್ ಅನ್ನ ಡಿಕ್ಟೇಟ್ ಮಾಡ್ತು. ಅದು ಮಾರ್ಕೆಟ್ ಆಕ್ಸೆಸ್ಗೆ ಪ್ರತಿಯಾಗಿ ನೋಡಿದಾಗ ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜೀಸ್ ಅಂತ ಏನ್ ಹೇಳ್ತೀವಿ, ಹಾಗೇನೆ ಒಂದು ಪ್ರೊಡಕ್ಷನ್ ಏನಿರುತ್ತೆ ಅದನ್ನ ಯಾವ ರೀತಿ ಅವರು ಆಕ್ಸೆಸ್ ನ ನೆಗೋಷಿಯೇಟ್ ಮಾಡ್ಕೊಳ್ಬಹುದು ಅನ್ನೋದನ್ನ ಚೈನಾ ತೋರಿಸ್ಕೊಳ್ತು. ಇದು ಚೈನಾ ಮಾಡಿದಂತಹ ಒಂದು ಪ್ರಬಲವಾದ ದಾರಿ. ಅಂದ್ರೆ ಫಾಸಿಲ್ ಫ್ಯೂಯಲ್ಡ್ ಕಾರ್ ಇಂಡಸ್ಟ್ರಿ ಬಿಲ್ಡ್ ಮಾಡೋದಕ್ಕೆ ಸಹಾಯ ಮಾಡ್ತು ಕೂಡ. ಆದ್ರೆ ಜಪಾನ್ ತರ ಅಲ್ಲದೆ 2000ರ ದಶಕದಲ್ಲಿ ಚೈನೀಸ್ ಸ್ಟೇಟ್ ನ ನಾವು ನೋಡಿದಾಗ BEVs ನ ಬಿಲ್ಡ್ ಮಾಡೋದಕ್ಕೆ ಪ್ರಯಾರಿಟೀಸ್ ನ ಕೊಟ್ಟಿತ್ತು. ಅವರು ಈ ಒಂದು ಲಿಥಿಯಂ ಬ್ಯಾಟರಿ ರಿಸರ್ಚ್ ನ ತಮ್ಮ ಒಂದು 5-year ಪ್ಲಾನ್ ನಲ್ಲಿ ಒಂದು ಕೀ ಕಾಂಪೊನೆಂಟ್ ಆಗಿ ಮಾಡಿರೋದು. ಇನ್ನು 2009ರಿಂದ ನೋಡಿದಾಗ 23ರ ತನಕ ನಡುವೆ ಈ ಒಂದು ಚೈನೀಸ್ ಗೌರ್ಮೆಂಟ್ BEVs ಗಳ ಒಂದು ಫುಲ್ ವ್ಯಾಲ್ಯೂನ ಚೈನ್ ನಲ್ಲಿರೋ ಕಂಪನಿಗಳಿಗೆ ಕೊಟ್ಟಿದ್ದಾರೆ. ಇನ್ನು ಸಿಎಟಿಲ್ ತರದ ಒಂದು ಬ್ಯಾಟರಿ ಕಂಪನಿಗಳಿಂದ ಹಿಡಿದು BYD ತರದ ಫುಲ್ ಒಂದು ವರ್ಟಿಕಲ್ ಆಗಿರುವಂತಹ ಒಂದು ಇಂಟಿಗ್ರೇಟೆಡ್ ಕಾರ್ ಮೇಕರ್ಸ್ ತನಕ $230 ಬಿಲಿಯನ್ ಗಿಂತ ಹೆಚ್ಚು ಸಬ್ಸಿಡೀಸ್ ಮತ್ತೆ ಟ್ಯಾಕ್ಸ್ ಬ್ರೇಕ್ಸ್ ಅನ್ನ ಕೊಡ್ತು. ಇನ್ನು ಲಿಥಿಯಂ ಪವರ್ಡ್ ಬ್ಯಾಟರಿ ಪ್ಯಾಕ್ಸ್ ಗಳ ಒಂದು ಕಾಸ್ಟ್ ಡ್ರಾಮ್ಯಾಟಿಕಲಿ ಕಡಿಮೆ ಆಯ್ತು ನೋಡಿ. ಜಪಾನ್ ಜೊತೆ ಎಷ್ಟೇ ವಿಚಿತ್ರವಾದ ಹೋಲಿಕೆಗಳಿದ್ರೂ ಕೂಡ ಚೈನೀಸ್ ಆಟೋ ಇಂಡಸ್ಟ್ರಿಯಲ್ಲಿ ಜಪಾನ್ ಇಂದ ಅದನ್ನ ಪ್ರತ್ಯೇಕಿಸೋ ಒಂದು ಫೀಚರ್ಸ್ ಕೂಡ ಖಂಡಿತವಾಗ್ಲೂ ಇದೆ. ಒಂದು ದೊಡ್ಡ ಡಿಫ್ರೆನ್ಸ್ ಏನ್ ಗೊತ್ತಾ, ಚೈನಾದಲ್ಲಿ EV ಕಾಂಪಿಟೇಷನ್ ಎಷ್ಟು ಅಂದ್ರೆ ತೀವ್ರವಾದ ಪೈಪೋಟಿ ಆಗಿದೆ ಅಂತ ನಿಮ್ಗೂ ಕೂಡ ಗೊತ್ತು. ಅಂದ್ರೆ ಜಪಾನ್ ನಲ್ಲಿ ಈ ಒಂದು ಸ್ಟೆಬಿಲಿಟಿಯ ಹೆಚ್ಚು ಬೆಲೆ ಕೊಡಲಾಗ್ತಿದೆ. ಆದ್ರೆ ಚೈನೀಸ್ ಕಂಪನಿಗಳು ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಲ್ಲಿ ಒಂದು ರೇಸ್ ಅಲ್ಲಿ ಅವ್ರು ಮುಂದೆ ಇದ್ದಾರೆ ನೋಡಿ. ಇನ್ನು ಚೈನೀಸ್ ಗೌರ್ಮೆಂಟ್ ಈ ಒಂದು ಜಪಾನ್ನ ಈ ಒಂದು ಕಾಶಿಯಸ್ ಅಪ್ರೋಚ್ ಟು ಬ್ಯಾಂಕ್ರಪ್ಸಿ ಅಂತ ಏನ್ ಹೇಳ್ತೀವಿ ಆ ತರ ಅಲ್ಲದೆ ಈ ಒಂದು ವೀಕರ್ ಫರ್ಮ್ಸ್ ನ ಫೇಲ್ ಆಗೋದಕ್ಕೆ ಹೆಚ್ಚು ಸಿದ್ಧವಾಗಿರುತ್ತೆ. ಎರಡನೇದಾಗಿ ನಾವು ನೋಡಿದಾಗ ಚೈನಾದ ಹಲವಾರು ಈ ಒಂದು ಕಾರ್ ಮೇಕರ್ ಸ್ಟೇಟ್ ಸ್ವಂತದಾಗಿದ್ದು ಕೂಡ ಈ ಒಂದು ಚೈನೀಸ್ ಫರ್ಮ್ಸ್ ಜೊತೆಗಿನ ಒಂದು ಜಪಾನ್ನ ಹಲವಾರು ಒಂದು ಜಾಯಿಂಟ್ ವೆಂಚರ್ಸ್ ಕೂಡ ಸ್ಟೇಟ್ ಓನ್ಡ್ ಕಂಪನಿಗಳ ಜೊತೆ ಆಗಿದೆ. ಈ ಸ್ಟೇಟ್ ಎಂಟರ್ಪ್ರೈಸಸ್ ಅನ್ನ ನಾವು ನೋಡಿದಾಗ BEV ಸಪ್ಲೈ ಏನಿದೆ ಅಲ್ವಾ, ಆ ಚೈನ್ ಮೇಲೆ ಚೈನೀಸ್ ಕಂಟ್ರೋಲ್ ಸಾಧಿಸೋದ್ರಲ್ಲಿ ಈ ಒಂದು ಇಂಪಾರ್ಟೆಂಟ್ ಡ್ರೈವರ್ ಆದ್ರು. ಇವತ್ತು ಅವು ಒಂದು ರಾ ಮೆಟೀರಿಯಲ್ ಒಳಗೊಂಡಿರೋ ಅಪ್ ಸ್ಟ್ರೀಮ್ ಚೈನ್ ನ ಒಂದು ಮ್ಯಾನೇಜ್ ಮಾಡ್ತಿದೆ. ಆದ್ರೆ ಡೌನ್ ಸ್ಟ್ರೀಮ್ ಚೈನ್ ಪ್ರೈವೇಟ್ ಈ ಒಂದು ಪ್ಲೇಯರ್ಸ್ ಗಳಿಂದ ಡಾಮಿನೇಟ್ ಆಗಿದೆ ಅಂತ ಹೇಳ್ಬೋದು ನೋಡಿ. ಚೈನಾದ ಸಿಸ್ಟಮ್ ಹಲವಾರು ಒಂದು ಆಟೋ ಕಂಪನಿಗಳನ್ನ ಫೇಲ್ಯೂರ್ಗೆ ತಳ್ಳಿದೆ. ಆದ್ರೆ BYD ತರ ಯಶಸ್ವಿಯಾದ ಕಂಪನಿಗಳು ಹೈ ಲೆವೆಲ್ಸ್ ಆಫ್ ವರ್ಟಿಕಲ್ ಇಂಟಿಗ್ರೇಷನ್ಸ್ಗೆ ಹೋಗಿದೆ. ಅಲ್ಲಿ ಅವರು ತಮ್ಮ ಸಪ್ಲೈ ಚೈನ್ ಅನ್ನ ಹೆಚ್ಚಿನ ಭಾಗ ಏನಿರುತ್ತೆ ಅದನ್ನ ಕಂಟ್ರೋಲ್ ಮಾಡ್ತಾರೆ. ಇದು ಕೇರೆಟ್ಸು ಅಪ್ರೋಚ್ಗೆ ತುಂಬಾ ಕಾಂಟ್ರಾಸ್ಟ್ ಆಗಿದೆ ಕೂಡ. ಇದರಿಂದ ಚೈನೀಸ್ ಫರ್ಮ್ಸ್ ಗಳಿಗೆ ಕಾಸ್ಟ್ ಕಡಿಮೆ ಮಾಡೋದಕ್ಕೆ ಹಾಗೆ ಈ ಒಂದು ಡೆವಲಪ್ಮೆಂಟ್ ಸೈಕಲ್ಸ್ ಗಳು ಚಿಕ್ಕದ್ ಮಾಡೋದಕ್ಕೂ ಸಹ ಸಹಾಯ ಆಗುತ್ತೆ. ಮತ್ತೆ ಕ್ವಾಲಿಟಿ ಕಂಟ್ರೋಲ್ ಮೇಂಟೈನ್ ಮಾಡೋದಕ್ಕೆ ಎಲ್ಲೋ ಒಂದ್ ಕಡೆ ಸಾಧ್ಯ ಆಯ್ತು ನೋಡಿ. ಒಂದು ಜನರೇಷನ್ ಅವಧಿಯಲ್ಲಿ ನಾವು ನೋಡಿದಾಗ ಈ ಕಂಪನಿಗಳು ಜಪಾನೀಸ್ ಆಟೋ ಮೇಕರ್ಸ್ ಗಳಿಗೆ ಬೆದರಿಕೆಯಾಗಿ ಖಂಡಿತವಾಗ್ಲೂ ಬಂದಿದೆ. ಆದ್ರೆ ಈ ತಿರುವನ್ನ ನಾವು ನೋಡಿದಾಗ ಈಗ ಜಪಾನೀಸ್ ಕಾರ್ ಮೇಕರ್ಸ್ ಈ ಒಂದು ಚೈನೀಸ್ ಫರ್ಮ್ಸ್ ಗಳ ಒಂದು EV ಟೆಕ್ನಾಲಜಿಗೆ ಆಕ್ಸೆಸ್ ಪಡ್ಕೊಳ್ಳೋದಕ್ಕೆ ಕೀ ಪಾರ್ಟ್ನರ್ಶಿಪ್ಸ್ ಏನಿದೆ ಅದನ್ನ ಸ್ಥಾಪಿಸ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ. ನಿಸಾನ್ ಇತ್ತೀಚೆಗೆ ತನ್ನ ಒಂದು ಹೊಸ EV ಮಾಡೆಲ್ ನ ನೋಡಿದಾಗ ಡಾಂಗ್ ಫೆಂಗ್ ಜೊತೆಗಿನ ತನ್ನ ಒಂದು ಜಾಯಿಂಟ್ ವೆಂಚರ್ ಏನಿದೆ ಇದರ ಸಹಾಯದಿಂದನೇ ಡೆವಲಪ್ ಮಾಡ್ತಾ ಇದೆ ಕೂಡ. ಹಾಗೇನೇ ಒಂದು ಹೋಂಡಾ ಲಿಥಿಯಂ ಅಯಾನ್ ಮತ್ತೆ ಫಾಸ್ಫೇಟ್ ಬ್ಯಾಟರೀಸ್ ಡೆವಲಪ್ ಮಾಡೋದಕ್ಕೆ ಚೈನೀಸ್ ಬ್ಯಾಟರಿ ಮೇಕರ್ ನಾವು ನೋಡಿದಾಗ CATL ಜೊತೆಗೆ ಕೊಲಾಬರೇಟ್ ಮಾಡ್ಕೊಂಡಿದೆ ಕೂಡ. ಇನ್ನು ಟೊಯೋಟಾ ಇತ್ತೀಚೆಗೆ ತನ್ನ ಒಂದು ಕಾಂಪ್ಯಾಕ್ಟ್ ಸೆಡಾನ್ ಈ ಒಂದು BZ3 ನ BYD ಏನಿದೆ ಅಲ್ವಾ ಅದ್ರ ಜೊತೆಗಿನ ಒಂದು ಕೊಲಾಬ್ರೇಷನ್ ಅಲ್ಲಿ ಡೆವಲಪ್ ಮಾಡ್ಕೊಂಡಿದೆ. ಇನ್ನು ಜಪಾನೀಸ್ ಗೌರ್ಮೆಂಟ್ ಅನ್ನ ನಾವು ನೋಡಿದಾಗ ಈಗ ಒಂದು ಹೋಮ್ ಗ್ರೋನ್ ಈ ಒಂದು EVs ಗಳನ್ನ ಸ್ಕೇಲ್ ಮಾಡ್ಕೊಳ್ಳೋದಕ್ಕೆ ಎಲ್ಲೋ ಒಂದ್ ಕಡೆ ಟ್ರೈ ಮಾಡ್ತಿದ್ದಾರೆ. ಕಳೆದ ವರ್ಷ ಅದು ತನ್ನ ಒಂದು EV ಬ್ಯಾಟರಿ ಪ್ರೊಡಕ್ಷನ್ ಏನಿದೆ ಅಲ್ವಾ ಅದರ ಒಂದು ಕೆಪಾಬಿಲಿಟೀಸ್ ಅನ್ನ ಅಂದ್ರೆ ಇಂಪ್ರೂವ್ ಮಾಡೋದಕ್ಕೆ $2.4 ಬಿಲಿಯನ್ ಸಬ್ಸಿಡಿಯ ಒಂದು ಪ್ಯಾಕೇಜ್ ಅನ್ನ ಅನೌನ್ಸ್ ಮಾಡಿತ್ತು. ಇನ್ನು ಬ್ಯಾಟರಿ ಪ್ರೊಡಕ್ಷನ್ ನಾವು ನೋಡಿದಾಗ ಇದರ ಒಂದು ಕೆಪಾಸಿಟಿಯನ್ನ 50% ಹೆಚ್ಚೋದಕ್ಕೆ ಗುರಿ ಆಗಿದೆ ಅನ್ನೋದನ್ನ ಇಲ್ಲಿ ತೋರಿಸುತ್ತೆ. ಅದು BEVs ಗಳಲ್ಲಿ ಇನ್ವೆಸ್ಟ್ ಮಾಡೋ ಒಂದು ಕಂಪನಿಗಳಿಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇನ್ಸೆಂಟಿವ್ಸ್ ಮತ್ತೆ ಟ್ಯಾಕ್ಸ್ ರಿಡಕ್ಷನ್ ನ ಒಂದು ಲಿಸ್ಟ್ ರೋಲ್ ಔಟ್ ಮಾಡೋದ್ರಿಂದ ಹಾಗೆ 2050ರ ಹೊತ್ತಿಗೆ ಎಲ್ಲ ಒಂದು ಜಪಾನೀಸ್ ಪ್ರೊಡ್ಯೂಸ್ ಮಾಡಿರೋ ಕಾರ್ಸ್ ಗಳನ್ನ EVs ಗಳಿಂದ ರಿಪ್ಲೇಸ್ ಮಾಡೋ ಹಾಗೆ ಗುರಿಯನ್ನ ಹೊಂದಿದೆ ನೋಡಿ. ಆದ್ರೆ ನೀವು ಯೋಚನೆ ಮಾಡಿ ನೋಡಿ, ಈ ಒಂದು ಸ್ಟೇಜ್ ಅಲ್ಲಿ ಇದೆಲ್ಲನೂ ಕೂಡ ತುಂಬಾ ಕಡಿಮೆ ಆಗ್ಬಿಟ್ಟಿದ್ಯಾ ಅಥವಾ ತುಂಬಾ ಲೇಟ್ ಆಗಿ ಆಗ್ತಿದ್ಯಾ ಅಂತ. ಇನ್ನು 2023ರಲ್ಲಿ ಸ್ವಲ್ಪ ಗ್ರೋತ್ ಇದ್ರೂ ಕೂಡ ಬ್ಯಾಟರಿ EVs ನ ಜಪಾನ್ ನಾವು ನೋಡಿದಾಗ ಎಲ್ಲಾ ಪ್ಯಾಸೆಂಜರ್ ಕಾರ್ ಸೇಲ್ಸ್ ಕೇವಲ 2.2% ಭಾಗ ಆಗಿದೆ. ಈ ಮಧ್ಯೆ ಚೈನೀಸ್ ಬ್ರ್ಯಾಂಡ್ಸ್ ತಮ್ಮ ಒಂದು ಹಿಡಿತವನ್ನ ಬಿಗಿಗೊಳಿಸ್ಕೊಂಡಿದ್ದಾರೆ ಕೂಡ. ಕೇವಲ ವೆಸ್ಟ್ ನಲ್ಲಿ ಮಾತ್ರ ಅಲ್ಲ, ಜಪಾನ್ ನ ಒಂದು ಸ್ವಂತ ನೇಬರ್ಹುಡ್ ನಲ್ಲೂ ಕೂಡ. ಅದೇ ಸಮಯದೊಳಗೆ ಚೈನಾದಲ್ಲಿ ನಾವು ನೋಡಿದಾಗ ಜಪಾನೀಸ್ ಆಟೋ ಮೇಕರ್ಸ್ ಗಳ ಶೇರ್ 2020 ಅಷ್ಟು ಇತ್ತೀಚೆಗೆ ಇದ್ದಕ್ಕಿಂತ ಹೆಚ್ಚು ಕಡಿಮೆ ಅರ್ಧದಷ್ಟು ಕಡಿಮೆ ಆಗೋಗಿದೆ. ಚೈನಾ ಮತ್ತೆ US ನಡುವೆ ಟೆನ್ಷನ್ಸ್ ಹೆಚ್ಚಾಗ್ತಿದ್ದ ಹಾಗೆ ಜಪಾನ್ ಚೈನಾ ಈ ಒಂದು ಡಿಪೆಂಡೆನ್ಸಿಯಿಂದ ಹೊರಗಡೆ ಬಂದು ತನ್ನದೇ ಆದ ಈ ಒಂದು BEV ಟೆಕ್ ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರೆ. ಆದ್ರೆ ಸದ್ಯಕ್ಕೆ ನಾವು ನೋಡಿದಾಗ ಈ ಒಂದು ಬ್ಯಾಟರೀಸ್ ತರದ ವಿಷಯಗಳಿಗೆ ಇನ್ನೂ ಕೂಡ ಚೈನಾ ಮೇಲೆ ಹೆವಿಲಿ ಡಿಪೆಂಡ್ ಆಗಿದೆ ಈ ದೇಶಗಳು ಅಂತ ಕಾಣುತ್ತೆ. ಹಾಗೇನೆ ಈ ಒಂದು ಜಪಾನ್ನ ಪಾಪ್ಯುಲೇಷನ್ ತುಂಬಾ ಫಾಸ್ಟ್ ಆಗಿ ಎಲ್ಲೋ ಒಂದ್ ಕಡೆ ವಯಸ್ಸಾಗ್ತಿದೆ ಅಂತ ಅನ್ಸುತ್ತೆ. ಇದೊಂದು ಯಾವುದೇ ಒಂದು ಲಾಂಗ್ ಟರ್ಮ್ ರಿವೈವಲ್ಗೆ ಟಫ್ ಬ್ಯಾಕ್ ಡ್ರಾಪ್ ಅಂತ ಹೇಳ್ಬೋದು. ಇನ್ನು ಜಪಾನೀಸ್ ಕಾರ್ ಮೇಕರ್ಸ್ ಮುಂದಿನ ದಾರಿಯನ್ನ
ಹಿಂದೆಂದಿಗಿಂತನೂ ಕೂಡ ಎಲ್ಲೂ ಕಡಿಮೆ ಮಾಡ್ಕೊಳ್ತಿಲ್ಲ, ಅಂದ್ರೆ ತುಂಬಾ ಸ್ಲೋ ಆಗ್ತಾ ಇದೆ. ಈಗ ಮುಂದಿನ ಸ್ಟೋರಿಯಲ್ಲಿ ಇಸ್ರೇಲ್ ಇರಾನ್ ಎಸ್ಕಲೇಷನ್ ಇಂದ ಒಂದು ಮಾರ್ಕೆಟ್ಸ್ಗಳ ಮೇಲೆ ಏನ್ ಪರಿಣಾಮ ಬೀಳ್ತಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇವತ್ತು ಶುಕ್ರವಾರ ಬೆಳಗ್ಗೆ ಇಸ್ರೇಲ್ ಇರಾನ್ ಮೇಲೆ ಒಂದು ಮಾಸಿವ್ ಮಿಲಿಟರಿ ಸ್ಟ್ರೈಕ್ ನಡೆಸಿದ್ರೆ, ಅಂದ್ರೆ ಈ ಒಂದು ನ್ಯೂಕ್ಲಿಯರ್ ಫೆಸಿಲಿಟೀಸ್ ಮತ್ತೆ ಮಿಲಿಟರಿ ಇನ್ಸ್ಟಾಲೇಷನ್ಸ್ ನಾವು ನೋಡಿದಾಗ ಟಾರ್ಗೆಟ್ ಮಾಡ್ಕೊಂಡಿದೆ. ಸದ್ಯಕ್ಕೆ ನಮಗೆ ತಿಳಿದಿರೋದಿಷ್ಟೇ, ಈ ಒಂದು ಪೀಸ್ ನಿಮ್ಗೆ ಕೈಗೆ ಸಿಕ್ಕೋ ಹೊತ್ತಿಗೆ ಪರಿಸ್ಥಿತಿ ತುಂಬಾನೇ ಎಸ್ಕಲೇಟ್ ಆಗಿರ್ಬೋದು. ನೋಡಿ, ನಾವು ಡೈಲಿ ಬ್ರೀಫ್ ಅಲ್ಲಿ ಮಾರ್ಕೆಟ್ಸ್ ಗಳ ಬಗ್ಗೆ ಮಾತಾಡ್ತೀವಿ, ಯುದ್ಧದ ಬಗ್ಗೆ ಅಲ್ಲ. ಈ ಒಂದು ಮಿಲಿಟರಿ ಸ್ಟ್ರಾಟಜಿ ಬಗ್ಗೆ ಹೇಳೋದಕ್ಕೆ ನಮ್ಮ ಹತ್ರ ಪರ್ಟಿಕ್ಯುಲರ್ ಆಗಿ ಇಂಟೆಲಿಜೆಂಟ್ ಆಗಿರುವಂತಹ ವಿಷಯಗಳು ಕಮ್ಮಿ ಇದೆ. ಆದ್ರೆ ಈ ತರದ ಘಟನೆ ನಿಮ್ಮ ಒಂದು ಹಣಕಾಸು ಕೂಡ ಹೊಡ್ತಾ ಬೀಳತ್ತೆ. ನಿಜ ಹೇಳಬೇಕು ಅಂತಂದ್ರೆ ಇದು ಒಂದು ಗ್ಲೋಬಲ್ ಎನರ್ಜಿ ಮಾರ್ಕೆಟ್ಸ್ ನ ತಲೆಗೆಳಗಾಗಿಸಬಹುದು, ಒಂದು ಕ್ರಿಟಿಕಲ್ ಮೂಮೆಂಟ್ ಕೂಡ ಆಗಿರ್ಬೋದು, ನೀವು ಎಕ್ಸ್ಪೆಕ್ಟ್ ಮಾಡದ ರೀತಿಗಳಲ್ಲೂ ಕೂಡ. ಅಂದ್ರೆ ಯಾಕೆ ಇದರಿಂದ ಆಯಿಲ್ ಪ್ರೈಸಸ್ ತಕ್ಷಣವೇ 7% ಗಿಂತ ಹೆಚ್ಚಾಗತ್ತೆ? ಹಾಗೇನೆ ಈ ಒಂದು ಗ್ಯಾಸ್ ಟ್ಯಾಂಕ್ ನಿಂದ ನಾವು ನೋಡಿದಾಗ ಇದರಿಂದ ಹಿಡಿದು ಪ್ರಪಂಚದಾದ್ಯಂತ ಈ ಒಂದು ಫುಡ್ ಪ್ರೈಸಸ್ ತನಕ ಎಲ್ಲದರ ಮೇಲೂ ಕೂಡ ಏನ್ ಆಗುತ್ತೆ ಅನ್ನೋದನ್ನ ಇವತ್ತು ಬ್ರೇಕ್ ಡೌನ್ ಮಾಡಿ ನಾನು ನಿಮ್ಗೆ ತಿಳಿಸ್ತೀನಿ. ನಿನ್ನೆ ರಾತ್ರಿ ಅಂದ್ರೆ ಥರ್ಸ್ಡೇ ನೈಟ್ ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ ನೆತನ್ಯಾಹು ಆಪರೇಷನ್ ರೈಸಿಂಗ್ ಲಯನ್ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಾಚರಣೆಯಲ್ಲಿ ಇಸ್ರೇಲ್ ಇರಾನ್ನಾದ್ಯಂತ ಒಂದು 100ಗೂ ಹೆಚ್ಚು ಟಾರ್ಗೆಟ್ಸ್ ಗಳ ಮೇಲೆ ಹೊಡೆಯೋದಕ್ಕೆ 200ಕ್ಕೂ ಹೆಚ್ಚು ಫೈಟರ್ ಜೆಟ್ಸ್ ಗಳನ್ನ ಡಿಪ್ಲಾಯ್ ಮಾಡಿದೆ ಅಂತ ರಿಪೋರ್ಟ್ ಆಗಿದೆ. ಇವೆಲ್ಲವೂ ಕೂಡ ಒಂದು ಕ್ರೂಷಿಯಲ್ ಸೈಟ್ಸ್ ಅಂತ ಹೇಳ್ಬೋದು. ನೆಟಾನ್ಸ್ ತರದ ಒಂದು ಯುರೇನಿಯಂ ಎನ್ರಿಚ್ಮೆಂಟ್ ಫೆಸಿಲಿಟೀಸ್ ಗಳನ್ನ ನಾವು ನೋಡಿದಾಗ ಮಿಲಿಟರಿ ಕಮಾಂಡ್ ಮಾಡಿರೋ ಈ ಒಂದು ಸೆಂಟರ್ಸ್ ಗಳಾಗಿರ್ಬೋದು ಮತ್ತೆ ಮಿಸೈಲ್ ಪ್ರೊಡಕ್ಷನ್ ಸೈಟ್ಸ್ ಗಳು ಇಲ್ಲಿದೆ. ಇನ್ನು ಸೈಟ್ಸ್ ಗಳ ಚಾಯ್ಸ್ ನಾವು ನೋಡಿದಾಗ ಈ ಅಟ್ಯಾಕ್ಸ್ ಗಳನ್ನ ಒಂದು ಹಿಂದಿನ ಎಕ್ಸ್ಚೇಂಜ್ ಗಳಿಂದನೂ ಕೂಡ ಎಲ್ಲೋ ಒಂದ್ ಕಡೆ ಸಪರೇಟ್ ಮಾಡಿದೆ. ಇಸ್ರೇಲ್ ಇರಾನ್ ನ ಒಂದು ನ್ಯೂಕ್ಲಿಯರ್ ಸೈಟ್ಸ್ ಗಳನ್ನ ನಾವು ನೋಡಿದಾಗ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಕೂಡ ಮಾಡಲಿಲ್ಲ. ಹಾಗೇನೇ ನಿಜ ಹೇಳ್ಬೇಕು ಅಂತಂದ್ರೆ ಅವುಗಳನ್ನ ನೇರವಾಗಿ ಅವುಗಳ ಹತ್ರನೇ ಹೊಡೆದಿದ್ದಾರೆ. ಈ ಅಟ್ಯಾಕ್ಸ್ ಗಳಿಂದ ಹ್ಯೂಮನ್ ಲಾಸ್ ಅಂದ್ರೆ ಮಾನವ ಹಾನಿಯಾಗಿದೆ. ಹಲವಾರು ಕಡೆ ನಾವು ನೋಡಿದಾಗ ಹೈ ರ್ಯಾಂಕಿಂಗ್ ಇರಾನಿಯನ್ ಮಿಲಿಟರಿ ಕಮಾಂಡರ್ಸ್ ಎಲ್ಲ ಏನಿದ್ದಾರೆ ಅಲ್ಲಲ್ಲೇ ಸತ್ತೋಗಿದ್ದಾರೆ ಅಂತ ಹೇಳ್ಬೋದು. ಹಾಗೇನೆ ಈ ಒಂದು ಹಲವಾರು ಒಂದು ಇರಾನಿಯನ್ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳು ಕೂಡ ವರದಿಗಳ ಪ್ರಕಾರ ಮೃತಪಟ್ಟಿದ್ದಾರಂತೆ. ಇನ್ನು ಈ ಮಕ್ಕಳುಗಳನ್ನೆಲ್ಲ ಸೇರ್ಕೊಂಡಂತಹ ಕೆಲವು ಒಂದು ಸಿವಿಲಿಯನ್ ಕ್ಯಾಜುಲಿಟೀಸ್ಗಳು ಕೂಡ ಬೇಕಾದಷ್ಟಾಗಿದೆ. ಇದಕ್ಕೆ ರೆಸ್ಪಾನ್ಸ್ ಆಗಿ ಇರಾನ್ನ ಸುಪ್ರೀಂ ಲೀಡರ್ ಅಯೋಟಾಲಾ ಖಮಾನೈ ಕಠಿಣ ಶಿಕ್ಷೆ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಕೂಡ. ಹಾಗೆ ದೇಶ ತನ್ನ ಒಂದು ರೆಡ್ ಫ್ಲಾಗ್ ಆಫ್ ರಿವೆಂಜ್ ಅಂದ್ರೆ ಪ್ರತೀಕಾರದ ಕೆಂಪು ಧ್ವಜವನ್ನ ಹಾರಿಸಿದೆ. ಕೆಲವು ಗಂಟೆಗಳಲ್ಲೇ ಇರಾನ್ 100ಕ್ಕೂ ಹೆಚ್ಚು ಈ ಒಂದು ಡ್ರೋನ್ಸ್ ನ ಇಸ್ರೇಲ್ ಕಡೆಗೆ ಲಾಂಚ್ ಮಾಡ್ತಾ ಇದೆ. ಇದನ್ನೆಲ್ಲ ನೋಡಿದ್ರೆ ನಮಗಂತೂ ಇದೇನು ಒಂದು ಸಣ್ಣ ಚಕಮಕಿ ತರ ಕಾಣ್ತಾ ಇಲ್ಲ, ತುಂಬಾ ದೊಡ್ಡದಾಗೋ ರೀತಿ ಇದೆ. ನೆತಾನ್ಯಾಹು ಒಂದು ಇಸ್ರೇಲ್ನ ಅಸ್ತಿತ್ವಕ್ಕೆ ಇರುವಂತಹ ಒಂದು ಇರಾನಿಯನ್ ಥ್ರೆಟ್ ಅಂತ ಹಿಂದೆ ತಳ್ಳೋ ಫೈಟ್ ಅಂತ ಕ್ಲೈಮ್ ಮಾಡಿದ್ರು. ಮತ್ತೆ ಈ ಆಪರೇಷನ್ಸ್ ಎಷ್ಟು ದಿನಗಳ ಬೇಕು ಅಷ್ಟು ದಿನಗಳಿಗೂ ಕೂಡ ಮುಂದುವರಿಯುತ್ತೆ ಅಂತ ಇವ್ರು ಹೇಳ್ತಿರೋದು. ಇನ್ನು ಇಸ್ರೇಲ್ನ ರೀಸೆಂಟ್ ಹಿಸ್ಟ್ರಿ ನೋಡಿದ್ರೆ ಅದನ್ನ ಡೌಟ್ ಮಾಡೋದಕ್ಕೆ ನಮ್ಮ ಹತ್ರ ಹೆಚ್ಚು ಕಾರಣಗಳೇ ಇಲ್ಲ ಬಿಡಿ. ಹಾಗೇನೆ ಇದರ ಅರ್ಥ ಟೆನ್ಷನ್ಸ್ಗಳು ಸ್ವಲ್ಪ ಕಾಲ ಇನ್ನೂ ಜಾಸ್ತಿ ಆಗಿರುತ್ತೆ, ಹಾಗೆ ರೀಸನಬಲ್ ಚಾನ್ಸ್ಗಳು ಇಲ್ಲಿದೆ ಅಂತ ಗೊತ್ತಾಗುತ್ತೆ. ಇನ್ನು ಎಸ್ಕಲೇಷನ್ಸ್ ನ ಕಂಟೈನ್ ಮಾಡೋದಕ್ಕೆ ಅಂದ್ರೆ ತಡೆಯೋದಕ್ಕೆ ಸಾಕಷ್ಟು ಡಿಪ್ಲೊಮ್ಯಾಟಿಕ್ ಪ್ರೆಷರ್ ಇಲ್ದಿದ್ರೆ ಇದು ಸುಲಭವಾಗಿ ಒಂದು ರೀಜನಲ್ ವಾರ್ ಆಗಿ ಬದಲಾಗಬಹುದು. ಮತ್ತೆ ಹಾಗೇನಾದ್ರೂ ಆಯ್ತು ಅಂತಂದ್ರೆ ಕೆಲವು ಅಂದ್ರೆ ನೀವು ನೋಡುವಂತಹ ಸಾಂಪ್ರದಾಯಿಕ ಹೊಡೆತಗಳು ಖಂಡಿತವಾಗ್ಲೂ ಅಂದ್ರೆ ಎಲ್ಲಾ ದೇಶಗಳಿಗೂ ಕೂಡ ಅದು ವಿನಿಮಯ ಆಗೋಗುತ್ತೆ. ಇನ್ನು ರೀಜನಲ್ ಇರೋ ಎಲ್ಲವೂ ಕೂಡ ಫೇರ್ ಗೇಮ್ ಆಗ್ಬೋದು. ಹಾಗೇನೆ ಅದು ನಮ್ಮನ್ನ ಗ್ಲೋಬಲ್ ಆಯಿಲ್ ಮಾರ್ಕೆಟ್ಸ್ ಹತ್ರ ಖಂಡಿತವಾಗೂ ತಗೊಂಡ್ ಕೊಡತ್ತೆ. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಆಯಿಲ್ಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ ಆಗೋದು. ಇವತ್ತು ಶುಕ್ರವಾರ ಬೆಳಿಗ್ಗೆ ಬ್ರೆಂಟ್ ಕ್ರೂಡ್ ಇದ್ದಕ್ಕಿದ್ದ ಹಾಗೆ $5 ಹೆಚ್ಚು ಜಂಪ್ ಆಗಿ ಪ್ರತಿ ಬ್ಯಾರೆಲ್ಗೆ $75 ತಲುಪಿದೆ. ಇದು ಜನವರಿ ನಂತರ ಕಂಡಂತಹ ಹೈಯೆಸ್ಟ್ ಪ್ರೈಸ್. ಹಾಗೇನೆ WTI ಕ್ರೂಡ್ 7.5% ಹೆಚ್ಚು ಸರ್ಜ್ ಆಗಿದೆ ನೋಡಿ, ಪ್ರತಿ ಬ್ಯಾರೆಲ್ಗೆ $73 ದಾಟಿದೆ ಅಂತ. ಇನ್ನು ರಷ್ಯನ್ ಯುಕ್ರೇನಿಯನ್ನ ಈ ಒಂದು ಇನ್ವೇಡ್ ಮಾಡ್ದಾಗಿಂದನೂ ಕೂಡ ಅಂದ್ರೆ ಮಾರ್ಚ್ 2022ರಿಂದ ನಾವು ನೋಡಿದ ಒಂದು ಬಿಗ್ಗೆಸ್ಟ್ ಸಿಂಗಲ್ ಡೇ ಗೇನ್ಸ್ ಇದು. ಮತ್ತೆ ಇಲ್ಲೊಂದು ವಿಷಯ ಇದೆ, ನಾವು ಇನ್ನೂ ಕೂಡ ಆಕ್ಚುಯಲ್ ಸಪ್ಲೈ ಡಿಸ್ಟ್ರಪ್ಷನ್ಸ್ ನ ನೋಡೇ ಇಲ್ಲ. ಈ ಮಾರ್ಕೆಟ್ ಮೂವ್ಮೆಂಟ್ಸ್ ಗಳನ್ನ ನಾವು ನೋಡಿದಾಗ ಪೂರ್ತಿಯಾಗಿ ಫೇರ್ ಪ್ರೀಮಿಯಂ ಆಗಿ ಕಾಣ್ತಾ ಇದೆ. ಆದ್ರೆ ಅದ್ ಯಾಕಾಗುತ್ತೆ ಅಂತ ಹೇಳೋದಕ್ಕೆ ಮಿಡಲ್ ಈಸ್ಟ್ ಅಲ್ಲಿ ಕಾನ್ಫ್ಲಿಕ್ಟ್ ಆದಾಗಿಲೂ ಕೂಡ ಆಯಿಲ್ ಮಾರ್ಕೆಟ್ ಯಾಕೆ ಇಷ್ಟೊಂದು ತುಂಬಾ ಜಾಸ್ತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಇಲ್ಲಿ ಕಾಣುತ್ತೆ ನೋಡಿ. ಜನರ ದೃಷ್ಟಿಯಲ್ಲಿ ಇದ್ದಕ್ಕಿದ್ದ ಹಾಗೆ ತಪ್ಪಾಗೋ ಅಪಾಯದಲ್ಲಿ ಏನಾದ್ರೂ ಕೂಡ ಸಿಕ್ಕಾಕೊಂಡ್ರೆ ಈ ರೀತಿ ಅಂದ್ರೆ ಜಿಯೋಗ್ರಾಫಿಕಲಿ ಪ್ರತಿಯೊಂದು ಕೂಡ ಸಮಸ್ಯೆ ಕ್ರಿಯೇಟ್ ಆಗೋದು. ಪ್ರಪಂಚದ ಹಲವು ಒಂದು ಲಾರ್ಜೆಸ್ಟ್ ಆಯಿಲ್ ಪ್ರೊಡ್ಯೂಸರ್ಸ್ ನಾವು ನೋಡಿದಾಗ ಸೌದಿ ಅರೇಬಿಯಾ, ಬಹರೇನ್, ಇರಾಕ್, ಕುವೈತ್, ಕತಾರ್, ಒಮನ್ ಮತ್ತೆ ಖಂಡಿತವಾಗ್ಲೂ ಕೂಡ ಇರಾನ್ ಇದರಲ್ಲಿ ಸೇರ್ಕೊಳ್ಳುತ್ತೆ ನೋಡಿ. ಎಲ್ಲವೂ ಕೂಡ ಒಂದು ಪರ್ಷಿಯನ್ ಗಲ್ಫ್ ಅನ್ನೋ ಒಂದೇ ಸಮುದ್ರದ ಸುತ್ತ ಇದೆ. ಈ ಸಮುದ್ರದ ಮುಖಭಾಗದಲ್ಲಿ ಒಂದು ಕಿರಿದಾದ ಜಲಸಂಧಿ ಇದೆ. ಅದರ ಅತಿ ಕಿರಿದಾದ ಪಾಯಿಂಟ್ ಅಲ್ಲಿ ಕೇವಲ 29 ಈ ಒಂದು ನಾಟಿಕಲ್ ಮೈಲ್ಸ್ ವೈಡ್ ಇದೆ. ಇರಾನ್ ಮತ್ತೆ ಒಮನ್ ನಡುವೆ ನೋಡ್ಕೊಂಡಾಗ ಇದು ಕಾಣೋದು. ಇನ್ನು ರೀಜನ್ ಅಲ್ಲಿ ಪ್ರೊಡ್ಯೂಸ್ ಆಗೋ ಎಲ್ಲ ಈ ಒಂದು ಆಯಿಲ್ ಏನಿದೆ ಇದು ಒಂದೇ ಒಂದು ಸಣ್ಣ ಜಲಮಾರ್ಗದ ಮೂಲಕ ಹಾದು ಹೋಗ್ಬೇಕು.
ಅದೇ ಸ್ಟ್ರೇಟ್ ಆಫ್ ಹಾರ್ಮೋಸ್ ಗ್ಲೋಬಲ್ ಆಯಿಲ್ ಮಾರ್ಕೆಟ್ನ ಜೀವನಾಡಿ ಅಂತ ಹೇಳ್ಬೋದು. ಪ್ರತಿದಿನ ಸುಮಾರು 21 ಮಿಲಿಯನ್ ಬ್ಯಾರೆಲ್ಸ್ ಆಫ್ ಆಯಿಲ್ ಈ ಒಂದು ಸ್ಟ್ರೇಟ್ ಮೂಲಕ ಹಾದು ಹೋಗುತ್ತೆ. ಇದು ಪ್ರಪಂಚದಲ್ಲಿ ಕನ್ಸ್ಯೂಮ್ಡ್ ಆಗೋ ಎಲ್ಲ ಒಂದು ಆಯಿಲ್ನ ಸುಮಾರು 1/5 ಭಾಗ. ಮತ್ತೆ ಎಲ್ಲ ಒಂದು ಸೀ ಬ್ರಾನ್ ಒಂದು ಆಯಿಲ್ ಟ್ರೇಡ್ ನಾವು ನೋಡಿದಾಗ ಸುಮಾರು 30% ಇರುತ್ತೆ. ಇನ್ನು ಪ್ರಪಂಚದ ಹೆಚ್ಚಿನ ಭಾಗ ಈ ಒಂದು ಸ್ಟ್ರೇಟ್ ನಿಂದ ಬರೋ ಆಯಿಲ್ ಮೇಲೆ ಪೂರ್ತಿಯಾಗಿ ಡಿಪೆಂಡೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಭಾರತ ತನ್ನ ಒಂದು ಆಯಿಲ್ ನ ಒಂದು ಹ್ಯೂಜ್ ಚಂಕ್ ಇದೇ ರೂಟ್ ಮೂಲಕ ಪಡೆಯುತ್ತೆ. ಇನ್ನು ರೀಜನ್ ನಾವು ನೋಡಿದಾಗ ಬೇರೆ ದೊಡ್ಡ ಎಕನಾಮಿಕ್ಸ್ ಗಳಾದ ಚೈನಾ, ಜಪಾನ್ ಮತ್ತೆ ಸೌತ್ ಕೊರಿಯಾ ಕೂಡ ಹೀಗೆ ಬರಬೇಕು. ಇನ್ನು ಪ್ರಪಂಚದ ಈ ಒಂದು ಲಾರ್ಜೆಸ್ಟ್ ಆಯಿಲ್ ಪ್ರೊಡ್ಯೂಸರ್ ಆದ ಯುನೈಟೆಡ್ ಸ್ಟೇಟ್ಸ್ ಕೂಡ ತನ್ನ ಒಂದು ಶೇಲ್ ಬೂಮ್ ನಂತರ ಈ ಒಂದು ಹಾರ್ಮೌಸ್ ಮೂಲಕ ಪರ್ಷಿಯನ್ ಗಲ್ಫ್ ನಿಂದ ದಿನಕ್ಕೆ ಸುಮಾರು 1/2 ಮಿಲಿಯನ್ ಅಂದ್ರೆ ಈ ಒಂದು ಬ್ಯಾರೆಲ್ಸ್ ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಹಾಗೆಯೇ ಇದು ಕೇವಲ ಆಯಿಲ್ಗೆ ಲಿಮಿಟೆಡ್ ಆಗಿಲ್ಲ. ಗ್ಲೋಬಲ್ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ನ ಸುಮಾರು 20% ಕೂಡ ಹಾರ್ಮೌಸ್ ಮೂಲಕ ಟ್ರಾನ್ಸಿಟ್ ಆಗುತ್ತೆ. ಮುಖ್ಯವಾಗಿ ನಾವು ನೋಡಿದಾಗ ಕತಾರ್ ಮತ್ತೆ UAE ನಿಂದ. ಇನ್ನು ಇರಾನ್ ಇದೇ ಒಂದು ಸ್ಟ್ರೇಟ್ ಹತ್ರ ಕೂತ್ಕೊಂಡಿದೆ ನೋಡಿ. ಅದಕ್ಕೆ ಇಷ್ಟ ಬಂತು ಅಂತಂದ್ರೆ ಟೆನ್ಷನ್ಸ್ ಹೆಚ್ಚಾದಾಗೆಲ್ಲನೂ ಕೂಡ ಈ ಒಂದು ಸ್ಟ್ರೇಟ್ ಮೂಲಕ ಶಿಪ್ ಆಗೋದಕ್ಕೆ ಎಲ್ಲವನ್ನು ತೊಂದರೆಗೆ ಮಾಡ್ಬೋದು ಅಥವಾ ಒಂದು ಬೆದರಿಕೆನ ಹಾಕ್ಬೋದು ಅಂತ ಈ ರೀಜನ್ ಮೂಲಕ ನಮಗೆ ಕಾಣಿಸೋದು. ಹಾಗೆಯೇ ಈ ರೀಜನ್ ಮೂಲಕ ಹಾದು ಹೋಗೋ ಆಯಿಲ್ ನ ಒಂದು ಶೀರ್ ಕ್ವಾಂಟಿಟಿ ನೋಡ್ತಾ ಇದೀವಿ ಅಂತಂದ್ರೆ ಇರಾನ್ ಏನಾದ್ರೂ ಕೂಡ ಆಟ ಕೆಡ್ಸೋದಕ್ಕೆ ಡಿಸೈಡ್ ಮಾಡಿದ್ರೆ ಅದು ಒಂದು ಗ್ಲೋಬಲ್ ಎನರ್ಜಿ ಕ್ರೈಸಿಸ್ ಆಗಿ ಸೃಷ್ಟಿ ಆಗತ್ತೆ. ಇದು ಆಯಿಲ್ ಪ್ರೈಸಸ್ಗೆ ಏನ್ ಮಾಡ್ಬೋದು ಅಂತ ಇಲ್ಲಿದೆ ನೋಡಿ. INGಯ ಒಂದು ಕಮಾಡಿಟಿ ನಾವು ನೋಡಿದಾಗ ಈ ಒಂದು ಸ್ಟ್ರಾಟಜಿಗಳೇನೆಲ್ಲ ಇದೆ ಕೆಲವು ಕಠೋರ ಸನ್ನಿವೇಶಗಳನ್ನ ಚಿತ್ರಣ ಮಾಡುತ್ತೆ. ಒಂದ್ ವೇಳೆ ಸ್ಟ್ರೇಟ್ ಆಫ್ ಹಾರ್ಮೋಸ್ ಅಂತ ಏನ್ ಹೇಳ್ತೀವಿ ಸುಮ್ಮನೆ ಬಿಟ್ಟು ಕೇವಲ ಇರಾನಿಯನ್ ಆಯಿಲ್ ಎಕ್ಸ್ಪೋರ್ಟ್ ಏನಾದ್ರು ತೊಂದರೆಗಾಯ್ತು ಅಂತಂದ್ರೆ ನಾವು ಮಾತಾಡ್ತಿರೋ ದಿನಕ್ಕೆ 1.7 ಬಿಲಿಯನ್ ಬ್ಯಾರೆಲ್ಸ್ ಪರ್ ಡೇ ಅದು ಒಂದೇ ಮೇಜರ್ ಪ್ರೈಸ್ ಸ್ಪೈಕ್ಸ್ಗೆ ಕಾರಣ ಆಗತ್ತೆ. ಈಗ ಹೆಚ್ಚಿನ ಇರಾನಿಯನ್ ಆಯಿಲ್ ಎಕ್ಸ್ಪೋರ್ಟ್ಸ್ ನಾವು ನೋಡಿದಾಗ ಚೈನಾಗೆ ಡಿಸ್ಕೌಂಟೆಡ್ ಪ್ರೈಸಸ್ ಅಲ್ಲಿ ಹೋಗುತ್ತೆ. ಆದ್ರೂ ಕೂಡ ಆ ಒಂದು ಸಪ್ಲೈ ಗ್ಯಾಪ್ ನ ಹೇಗೆ ತುಂಬಲಾಗಬೇಕು ಅನ್ನೋದನ್ನ ನಾವು ನೋಡ್ಬೇಕು. ಆದ್ರೆ ರಿಯಲ್ ಪ್ರಾಬ್ಲಮ್ ಶುರು ಆಗೋದು ಎಲ್ಲಿ ಗೊತ್ತಾ? ಸ್ಟ್ರೇಟ್ ಆಫ್ ಹಾರ್ಮಸ್ಗೆ ಏನಾದ್ರು ತೊಂದರೆ ಆಯ್ತು ಅಂತಂದ್ರೆ ಪ್ರಪಂಚದ ಈ ಒಂದು ಸೀ ಬ್ರೌನ್ ಆಯಿಲ್ ನ 1/3 ರಿಸ್ಕ್ ನಲ್ಲಿದ್ದಾಗ ಬ್ರೆಂಟ್ ರೆಕಾರ್ಡ್ ಹೈಸ್ ನ ತಲುಪಬಹುದು ಅಂತ ಅನಲಿಸ್ಟ್ ಗಳು ಕೂಡ ವಾರ್ನ್ ಮಾಡ್ತಿದ್ದಾರೆ. ಇನ್ನು JP Morgan ನ ಉದಾಹರಣೆಗೆ ನಾವು ತಗೊಂಡಾಗ ಇರಾನ್ ನ ಸ್ಟ್ರೇಟ್ ನ ಕ್ಲೋಸ್ ಮಾಡಿದ್ರೆ ಆಯಿಲ್ $120 ಪರ್ ಬ್ಯಾರೆಲ್ ಅಥವಾ ಅದಕ್ಕಿಂತ ಹೆಚ್ಚು ಸ್ಪೈಕ್ ಆಗ್ಬೋದು ಅಂತ ಅವ್ರು ಕೂಡ ಅನ್ಕೊಂಡಿದ್ದಾರೆ. ಈ ಪ್ರೈಸಸ್ ಅಲ್ಲಿ ಮುಂದೆ ಏನಾದ್ರೂ ಸಿಗ್ನಿಫಿಕೆಂಟ್ ಇನ್ಫ್ಲೇಷನ್ ಏನಾದ್ರೂ ಆಗ್ಬೋದು ಅಂತ ಹೇಳಿರೋದು. ಫಾರ್ ಎಕ್ಸಾಂಪಲ್ JP Morgan ಇದೊಂದು US ಇನ್ಫ್ಲೇಷನ್ ಮತ್ತೆ ಒಂದು 5% ತಳ್ಳಬಹುದು ಅಂತಾನು ಕೂಡ ಹೇಳ್ತಿರೋದು. ನಾವು ಕೊನೆಗೂ ಕೂಡ ಇನ್ಫ್ಲೇಷನ್ ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿದೀವಿ ಅನ್ನೋದು ಪಾಯಿಂಟ್ ಗೆ ಬರ್ತಿದೀವಿ ಅನ್ನೋದು ಇಲ್ಲಿ ತೋರಿಸುತ್ತೆ. ಆದ್ರೆ ಒಂದು ಪ್ರೊಲಾಂಗ್ಡ್ ಮಿಡಲ್ ಈಸ್ಟ್ ಕಾನ್ಫ್ಲಿಕ್ಟ್ ಎಲ್ಲ ಒಂದು ಪ್ರೋಗ್ರೆಸ್ ನ ಕಿಟಕಿಯಿಂದ ಹೊರಗಡೆ ಎಸಿಬಹುದು ಕೂಡ. ಈಗ ಫೇರ್ ಆಗಿ ಹೇಳ್ಬೇಕು ಅಂತಂದ್ರೆ ಈ ಒಂದು ಕಂಪ್ಲೀಟ್ ಇರಾನಿಯನ್ ಬ್ಲಾಕೇಡ್ ಏನಿದೆ ಅಲ್ವಾ ಅದರ ರಿಸ್ಕ್ ಬೇಸಿಕ್ಲಿ ತುಂಬಾ ಲೋ ಆಗಿದೆ. ಇನ್ನು ರೆಕಾರ್ಡೆಡ್ ಹಿಸ್ಟ್ರಿಲಿ ನಾವು ನೋಡಿದಾಗ ಸ್ಟ್ರೇಟ್ ಯಾವತ್ತೂ ಕೂಡ ಪೂರ್ತಿಯಾಗಿ ಕ್ಲೋಸ್ಡ್ ಆಗಿರಲಿಲ್ಲ. ಆದ್ರೆ ಈ ಒಂದು ಸ್ಟ್ರೇಟ್ ಆಫ್ ಹಾರ್ಮಸ್ ಏನಿದೆ ಅದೇನಾದ್ರೂ ಬ್ಲಾಕ್ ಆಯ್ತು ಅಂತ ಅನ್ಕೊಂಡ್ರಿ ಇದ್ದಕ್ಕಿದ್ದ ಹಾಗೆ ಪ್ರಪಂಚದ ಯಾವುದೇ ಭಾಗಕ್ಕೆ ಹೋಗ್ಬೇಕಾಗಿದ್ದ ಈ ಒಂದು ಆಯಿಲ್ ಲ್ಯಾಡನ್ ಶಿಪ್ ಗಳು ಟ್ರ್ಯಾಪ್ ಆಗತ್ತೆ. ಹಾಗೆಯೇ ಪರ್ಷಿಯನ್ ಗಲ್ಫ್ ನಿಂದ ಯುರೋಪ್ಗೆ ಆಯಿಲ್ ಹೊತ್ತೊಯ್ಯೋ ಈ ಒಂದು ಶಿಪ್ ನ ನಾವು ನೋಡಿದಾಗ ಉದಾಹರಣೆಗೆ ನಾವು ನೋಡ್ತೀವಿ ಈ ಒಂದು ನಾರ್ಮಲಿ ಆಯ್ತು ಅಂದ್ರೂ ಕೂಡ ಹಾರ್ಮೋಸ್ ಮೂಲಕ ಹಾದು ಹೋಗಿ ಆಮೇಲೆ ಅಂದ್ರೆ ಈ ಒಂದು ರೆಡ್ ಸೀ ನ ತಲುಪಿಕೊಂಡು ಈ ಒಂದು ಸ್ಯೂಯಲ್ ಕ್ಯಾನಲ್ ಮೂಲಕ ಮೆಡಿಟೇರಿಯನ್ ಸೀ ನ ಕ್ರಾಸ್ ಆಗತ್ತೆ. ಆದ್ರೆ ಹಾರ್ಮೋಸ್ ಏನಾದ್ರೂ ಬ್ಲಾಕ್ ಆಯ್ತು ಅಂತಂದ್ರೆ ಆ ಆಯಿಲ್ ಈ ಒಂದು ಜರ್ನಿ ಶುರು ಮಾಡೋದಕ್ಕೂ ಸಹ ಆಗೋದಿಲ್ಲ. ಒಂದೇ ಆಲ್ಟರ್ನೇಟಿವ್ ಅಂತಂದ್ರೆ ಆಯಿಲ್ ನ ಓವರ್ ಲ್ಯಾಂಡ್ ಆಗಿ ನಾವು ನೋಡಿದಾಗ ಈ ಒಂದು ಪೈಪ್ ಲೈನ್ಸ್ ಮೂಲಕ ಟ್ರಾನ್ಸ್ಪೋರ್ಟ್ ಮಾಡ್ಕೊಳ್ಬಹುದು. ಅಲ್ಲಿ ಆಪ್ಷನ್ಸ್ ಅಷ್ಟೇನು ತುಂಬಾ ಜಾಸ್ತಿ ಆಗಿಲ್ಲ ಅಥವಾ ಚೆನ್ನಾಗಿ ಕೂಡ ಇಲ್ಲ. ಇನ್ನು ಸೌದಿ ಅರೇಬಿಯಾ ಹತ್ರ ಈ ಒಂದು ಸ್ಟ್ರೇಟ್ ನ ಬೈಪಾಸ್ ಮಾಡೋ ಈ ವೆಸ್ಟ್ ಈ ಒಂದು ಪೈಪ್ ಲೈನ್ ಹೊಂದಿದೆ. ಆದ್ರೆ ಅದು ಕೇವಲ ದಿನಕ್ಕೆ ಸುಮಾರು 5 ಮಿಲಿಯನ್ ಬ್ಯಾರೆಲ್ಸ್ ಅಷ್ಟೇ ಮೂವ್ ಮಾಡಕ್ಕಾಗೋದು. ಇನ್ನು UAE ಹತ್ರ ಈ ಒಂದು ಫುಜೇರಾ ಹೋಗೋ ಒಂದು ಸಣ್ಣ ಪೈಪ್ ಲೈನ್ ಇದೆ. ಒಟ್ಟಾರೆಯಾಗಿ ನಾವು ನೋಡಿದಾಗ ಈ ಒಂದು ಆಲ್ಟರ್ನೇಟಿವ್ಸ್ ಹಾರ್ಮೋಸ್ ಮೂಲಕ ನಾರ್ಮಲಿ ಹರಿಯೋ 21 ಮಿಲಿಯನ್ ಬ್ಯಾರೆಲ್ಸ್ ಪೈಕಿ ದಿನಕ್ಕೆ ಸುಮಾರು 3 to 4 ಮಿಲಿಯನ್ ಬ್ಯಾರೆಲ್ಸ್ ಹೊರಗಡೆ ತರಬಹುದು. ಪ್ರಪಂಚ ಇನ್ನೂ ಕೂಡ ದಿನಕ್ಕೆ ಸುಮಾರು 17 to 18 ಮಿಲಿಯನ್ ಬ್ಯಾರೆಲ್ಸ್ ನ ಆಕ್ಸೆಸ್ ನ ಕಳೆದುಕೊಳ್ಳುತ್ತೆ. ಇನ್ನು ರಿಯಲಿಸ್ಟಿಕ್ ಶಾರ್ಟ್ ಟರ್ಮ್ ಆಲ್ಟರ್ನೇಟಿವ್ಸ್ ಇಲ್ಲದೆ ಇರಾನ್ಗೆ ಈ ಒಂದು ಲೆವರೇಜ್ ಚೆನ್ನಾಗಿ ಗೊತ್ತಿರೋದು ನೋಡಿ. ಆ ಒಂದು ನ್ಯಾರೋ ವಾಟರ್ಸ್ ಅಲ್ಲಿ ಕೇವಲ ಶಿಪ್ಪಿಂಗ್ ಥ್ರೆಟನ್ ಮಾಡೋದ್ರಿಂದಲೇ ಅವರು ಬೇರೆಯವರನ್ನ ಮುಗಿಸಬಹುದು. ಅಂದ್ರೆ ಇಲ್ಲಿ ನಮ್ಗೆ ಏನ್ ಗೊತ್ತಾಗತ್ತೆ ಗೊತ್ತಾ? ಈ ಒಂದು ಇರಾನ್ ಮತ್ತೆ ಇಸ್ರೇಲ್ ನ ವಾರ್ ನಡೆಯೋದ್ರಿಂದ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂಡ್ ಇವ್ರಿಗೆ ಪವರ್ ಜಾಸ್ತಿ ಕೊಡತ್ತೆ ಅಂತ. ಈಗ ಪ್ರಪಂಚದ ಹತ್ರ ಒಂದು ಆಯಿಲ್ ರಿಸರ್ವ್ಸ್ ಏನೋ ಇದೆ. ಇನ್ನು ಹೊಸಾಗೆ ತಡೆಯಲ್ಪಟ್ಟಿರುವ ಅಂದ್ರೆ ಸಿಚುವೇಶನ್ ನಾವು ನೋಡಿದಾಗ ಇದನ್ನ ಡೀಲ್ ಮಾಡೋದಕ್ಕೆ ಇನ್ನು ಒಪೆಕ್ ನ ಉದಾಹರಣೆಗೆ ನಾವು ತಗೊಂಡಾಗ ದಿನಕ್ಕೆ 5 ಮಿಲಿಯನ್ ಬ್ಯಾರೆಲ್ಸ್ ಗಿಂತ ಹೆಚ್ಚು ಸ್ಪೇರ್ ಪ್ರೊಡಕ್ಷನ್ ಕೆಪಾಸಿಟಿಯನ್ನ ಹೊಂದಿದೆ. ಅದು ಹೆಚ್ಚಾಗಿ ಸೌದಿ ಅರೇಬಿಯಾ ಮತ್ತೆ UAE ಅಲ್ಲಿ ಕೂತ್ಕೊಂಡಿರೋದು. ಇನ್ನು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಹತ್ರ ಕೂಡ ಈ ಒಂದು ಮೆಂಬರ್ ಕಂಟ್ರೀಸ್ ಗಳಾದಂತಹ
3.2 ಬಿಲಿಯನ್ ಈ ಒಂದು ಬ್ಯಾರಲ್ಸ್ ಎಮರ್ಜೆನ್ಸಿ ಸ್ಟಾಕ್ ಪೈಲ್ಸ್ಗಳು ಖಂಡಿತವಾಗ್ಲೂ ಇದೆ. ಇನ್ನು ನಾರ್ಮಲ್ ಸಪ್ಲೈ ಡಿಸ್ಟ್ರಪ್ಷನ್ ಅಲ್ಲಿ ನಾವು ನೋಡಿದಾಗ ಈ ಸ್ಪೇರ್ ಕೆಪಾಸಿಟಿ ಮತ್ತೆ ಈ ರಿಸರ್ವ್ಸ್ ನ ಮಾರ್ಕೆಟ್ ನ ಈ ಒಂದು ಸ್ಟೆಬಿಲೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡಬಹುದು ಅಂತ ಗೊತ್ತಾಗುತ್ತೆ. ಆದ್ರೆ ಇಲ್ಲೊಂದು ಕ್ಯಾಚ್ ಇದೆ. ಆ ಒಂದು ಸ್ಪೇರ್ ಕೆಪಾಸಿಟಿಯ ಹೆಚ್ಚಿನ ಭಾಗ ಕೂಡ ಈ ಒಂದು ಪರ್ಷಿಯನ್ ಗಲ್ಫ್ ನಲ್ಲೇ ಇರೋದು. ನೋಡಿ, ಆ ಸೇಫ್ಟಿ ನೆಟ್ ಯೂಸ್ಲೆಸ್ ಆಗುತ್ತೆ. ಇದು ಉರಿಯೋ ಬಿಲ್ಡಿಂಗ್ ಒಳಗಡೆ ಲಾಕ್ಡ್ ಆಗಿರೋ ಫೈರ್ ಎಕ್ಸ್ಟಿಂಗ್ವಿಷರ್ ಇದ್ದ ಹಾಗೆ. ಈ ಕತೆ ಒಳಗೆ ಇನ್ನೊಂದು ಹಿಡನ್ ಸ್ಟೋರಿ ಇದೆ. ಇದು ನಿಮ್ಮ ಗ್ರಾಸರಿ ಬಿಲ್ಗೂ ಸಹ ಹೈಯರ್ ಗ್ಯಾಸ್ ಪ್ರೈಸ್ ಏನಿರುತ್ತೆ ಅಷ್ಟೇ ದೊಡ್ಡ ಹೊಡೆತವನ್ನ ಕೊಡಬಹುದು. ಫರ್ಟಿಲೈಸರ್ಸ್ ಅಂದ್ರೆ ಮಿಡಲ್ ಈಸ್ಟ್ ಅಂಡ್ ನಾರ್ತ್ ಆಫ್ರಿಕಾ ರೀಜನ್ಗೆ ನಾವು MENA ಅಂತ ಕರೆಯೋದು. ಈ ಒಂದು ಗ್ಲೋಬಲ್ ಫರ್ಟಿಲೈಸರ್ಸ್ ಪ್ರೊಡಕ್ಷನ್ ಗಳಿಗೆ ಆಬ್ಸಲ್ಯೂಟ್ಲಿ ಕ್ರೂಷಿಯಲ್ ಆಗಿದೆ. ನೋಡಿ, ಈ ಒಂದು ರೀಜನ್ ನಾವು ನೋಡಿದಾಗ ಪ್ರಪಂಚದ ಈ ಒಂದು ನೈಟ್ರೋಜನ್ ಫರ್ಟಿಲೈಸರ್ಸ್ ಎಕ್ಸ್ಪೋರ್ಟ್ಸ್ ನ ಸುಮಾರು 30% ಪ್ರೊಡ್ಯೂಸ್ ಮಾಡುತ್ತೆ. ಮತ್ತೆ ಅದರ ಒಂದು ಟಾಪ್ ಪ್ರೊಡ್ಯೂಸರ್ಸ್ ಗಳಲ್ಲಿ ಹಲವಾರು ಕತಾರ್, ಸೌದಿ ಅರೇಬಿಯಾ ಮತ್ತೆ ಒಮನ್ ತರದ ಒಂದು ಪರ್ಷಿಯನ್ ಗಲ್ಫ್ ನ ಸುತ್ತ ಇಟ್ಕೊಂಡಿರೋದು. ಇವು ದೊಡ್ಡ ಸಂಘರ್ಷ ಅಂತ ಹೇಳ್ಬೋದು. ಅಲ್ಲಿ ಸುಲಭವಾದ ಗುರಿಗಳು ಖಂಡಿತವಾಗ್ಲೂ ಕೂಡ ಇಲ್ಲ. ಇದೆಲ್ಲವೂ ಈಗಾಗಲೇ ಏರ್ತಿರೋ ಒಂದು ಫರ್ಟಿಲೈಸರ್ಸ್ ಪ್ರೈಸಸ್ ನ ಬ್ಯಾಕ್ ಡ್ರಾಪ್ ನಲ್ಲಿ ಬರ್ತಾ ಇದೆ. ಇನ್ನು ವರ್ಲ್ಡ್ ಬ್ಯಾಂಕ್ ಪ್ರಕಾರ ಈ ವರ್ಷ ಏಪ್ರಿಲ್ ಹೊತ್ತಿಗೆ ಗ್ಲೋಬಲ್ ಫರ್ಟಿಲೈಸರ್ಸ್ ಪ್ರೈಸಸ್ ಕಳೆದ ವರ್ಷಕ್ಕಿಂತ 11% ಹೆಚ್ಚಾಗಿದೆ. ಇನ್ನು ಇರಾನ್ ತನ್ನದೇ ಆದ ಒಂದು ಪೆಟ್ರೋಕೆಮಿಕಲ್ಸ್ ಅಲ್ಲಿ ಒಂದು ಸಿಗ್ನಿಫಿಕೆಂಟ್ ಪ್ಲೇಯರ್ ಆಗಿರೋದು ಕೂಡ. ಅವರು 2024ರಲ್ಲಿ $67 ಬಿಲಿಯನ್ ಮೌಲ್ಯದ ಆಯಿಲ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಿದ್ರು. ಇದು ಅವರ ಒಂದು ದಶಕದಲ್ಲಿ ಹೈಯೆಸ್ಟ್ ರೆವಿನ್ಯೂ ಕೂಡ. ಮತ್ತೆ ಹೆಚ್ಚಾಗಿ ಫರ್ಟಿಲೈಸರ್ಸ್ ನ ಮಾಡೋದಕ್ಕೆ ಪೆಟ್ರೋಕೆಮಿಕಲ್ಸ್ ಬೇಕು ಅಲ್ವಾ. ಇನ್ನು ಇರಾನ್ ಇಷ್ಟಪಟ್ರೆ ಈ ಒಂದು ಮೆಥನಾಲ್ ಹಾಗೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸಸ್ ಮತ್ತೆ ಬೇರೆ ಕೆಮಿಕಲ್ ಕಾಂಪೌಂಡ್ಸ್ ತರದ ಬಿಲಿಯನ್ಸ್ ಆಫ್ ಡಾಲರ್ಸ್ ಮೌಲ್ಯದ ಪ್ರೊಡಕ್ಟ್ಸ್ ಗಳು ಏನಿರುತ್ತೆ ಅದನ್ನ ಫರ್ಟಿಲೈಸರ್ಸ್ ಪ್ರೊಡಕ್ಷನ್ ಗಳಿಗೆ ಎಸೆನ್ಷಿಯಲ್ ಬಿಲ್ಡಿಂಗ್ ಬ್ಲಾಕ್ಸ್ ಗಳು ಇದ್ದಕ್ಕಿದ್ದ ಹಾಗೆ ಈ ಒಂದು ಮಾರ್ಕೆಟ್ಸ್ ಇಂದ ಹೊರ ಹಾಕಲ್ಪಡಬಹುದು. ಅದೇ ಹಾಗಿರ್ಲಿ, ಪರ್ಷಿಯನ್ ಗಲ್ಫ್ ನ ಪಕ್ಕಕ್ಕಿಡಿ. ಈ ಒಂದು ಕಾನ್ಫ್ಲಿಕ್ಟ್ ನಿಂದಾಗಿ ಜನರಲ್ ಆಗಿ ನಾವು ನೋಡಿದಾಗ ನ್ಯಾಚುರಲ್ ಗ್ಯಾಸ್ ಪ್ರೈಸಸ್ ಹೆಚ್ಚಾಗುತ್ತೆ. ಫರ್ಟಿಲೈಸರ್ಸ್ಗೆ ಹೊಡ್ತಾ ಬೀಳ್ಬೋದು. ಯಾಕೆ ಅಂತಂದ್ರೆ ನ್ಯಾಚುರಲ್ ಗ್ಯಾಸ್ ನಿಮ್ಮ ಮನೇನ ಹೀಟ್ ಮಾಡೋಕೆ ಅಷ್ಟು ಮಾತ್ರ ಅಲ್ಲ ಇರೋದು, ಅದು ನೈಟ್ರೋಜನ್ ಫರ್ಟಿಲೈಸರ್ಸ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಪ್ರೈಮರಿ ರಾ ಮೆಟೀರಿಯಲ್ ಆಗಿ ಕೆಲಸ ಮಾಡುತ್ತೆ. ಸೊ ನ್ಯಾಚುರಲ್ ಗ್ಯಾಸ್ ಪ್ರೈಸಸ್ ಸ್ಪೈಕ್ ಆದ್ರೆ ಫರ್ಟಿಲೈಸರ್ಸ್ ಪ್ರೊಡಕ್ಷನ್ ಕಾಸ್ಟ್ ಪ್ರಪಂಚದಾದ್ಯಂತ ಗಗನಕ್ಕೇರತ್ತೆ. ಕೇವಲ ಆ ರೀಜನ್ ಮಾತ್ರ ಅಂತ ಅನ್ಕೋಬೇಡಿ, ಎಲ್ಲಾ ಕಡೆನೂ ಇದು ನಡೆಯುತ್ತೆ. ಯುರೋಪ್, ಅಮೆರಿಕ, ಚೈನಾ, ಇಂಡಿಯಾ ಎಲ್ರಿಗೂ ಕೂಡ ಇದರ ಬಿಸಿ ತಟ್ಟದೆ ಬಿಡೋಲ್ಲ. ಅಂದ್ರೆ ಈ ಒಂದು ಹೈಯರ್ ಫರ್ಟಿಲೈಸರ್ಸ್ ಪ್ರೈಸಸ್ ನಾವು ನೋಡಿದಾಗ ಇದು ಒಂದು ಫುಡ್ ಪ್ರೊಡಕ್ಷನ್ ಕಾಸ್ಟ್ ನ ಹೆಚ್ಚುತ್ತೆ ಕೂಡ. ಕೊನೆಗೆ ಇದೆಲ್ಲವೂ ಕೂಡ ನಿಮ್ಮ ಒಂದು ಗ್ರಾಸರಿ ಬಿಲ್ ನಲ್ಲಿ ಕಾಣಿಸ್ಕೊಳ್ಬಹುದು. ಯುಕ್ರೇನ್ ವಾರ್ ನ ಒಂದು ಅರ್ಲಿ ಸ್ಟೇಜ್ ಅಲ್ಲಿ ಫರ್ಟಿಲೈಸರ್ಸ್ ಪ್ರೈಸಸ್ ಸ್ಪೈಕ್ ಆದಾಗ ಏನಾಯ್ತು ಅಂತ ನೆನಪಿದ್ಯಾ? ಅದೇ ಈ ಸತಿನೂ ಕೂಡ ಆಗೋದು. ಅಂದ್ರೆ ಫುಡ್ ಪ್ರೈಸಸ್ ಗಗನಕ್ಕೇರ್ತು ಕೂಡ. ಇದರಿಂದ ಡಜನ್ ಗಟ್ಲೆ ದೇಶಗಳಲ್ಲಿ ಈ ಒಂದು ಸೋಷಿಯಲ್ ಅನ್ರೆಸ್ಟ್ ಅಂತ ಏನ್ ಹೇಳ್ತೀವಿ ಅದು ಉಂಟಾಗಿದೆ. ಈ ಒಂದು ಪ್ರೊಲಾಂಗ್ಡ್ ಮಿಡಲ್ ಈಸ್ಟ್ ಕಾನ್ಫ್ಲಿಕ್ಟ್ ನಿಖರವಾಗಿ ಅದನ್ನೇ ಮಾಡಬಹುದು. ಇನ್ನು ಮಿಡಲ್ ಈಸ್ಟ್ ಅಲ್ಲಿ ಸೀರಿಯಸ್ ಪ್ರಾಬ್ಲಮ್ ಆದಾಗೆಲ್ಲೂ ಕೂಡ ಪೂರ್ತಿ ಪ್ರಪಂಚ ನರ್ವಸ್ ಆಗೋಗುತ್ತೆ. ಯಾಕೆ ಅಂತಂದ್ರೆ ಪ್ರಪಂಚದ ಆ ಭಾಗದಲ್ಲಿ ಒಂದು ರೀಜನಲ್ ಕಾನ್ಫ್ಲಿಕ್ಟ್ಗೆ ನಿಜವಾಗ್ಲೂ ಕೂಡ ಗ್ಲೋಬಲ್ ಇಂಪ್ಲಿಕೇಶನ್ಸ್ ಇದ್ದೇ ಇರುತ್ತೆ. ಇನ್ನು ಇರಾನಿಯನ್ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಮೇಲೆ ನಡೆದ ಒಂದು ಇಸ್ರೇಲಿ ಸ್ಟ್ರೈಕ್ಸ್ ಕೊನೆಗೂ ಕೂಡ ಪೆಟ್ರೋಲ್ ಪ್ರೈಸಸ್ ಇಂದ ಹಿಡಿದು ಈ ಒಂದು ಫುಡ್ ಕಾಸ್ಟ್ ತನಕ ಎಲ್ಲದರ ಮೇಲೆ ಖಂಡಿತವಾಗ್ಲಿ ಪರಿಣಾಮ ಬೀಳ್ಬೋದು. ಈ ಎಲ್ಲಾ ಸಂದರ್ಭಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ತಿಂಗಳಾನುಗಟ್ಲೆ ಅಥವಾ ವರ್ಷಾನುಗಟ್ಲೆ ಈ ಒಂದು ತೊಂದರೆಗೆ ನಾವು ಖಂಡಿತವಾಗ್ಲೂ ಕೂಡ ಈಡಾಗ್ತೀವಿ. ಈ ತೊಂದರೆ ಯಾವ ರೀತಿ ನಡೆಯುತ್ತೆ ಹಾಗೆ ಇದಕ್ಕೆ ಬರುವಂತಹ ಪರಿಹಾರಗಳು ಏನು ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಇವತ್ತಿನ ಟಿಟ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ರಿಲಯನ್ಸ್ ಇಂಡಸ್ಟ್ರೀಸ್ ತಮ್ಮ ಅಫಿಲಿಯೇಟ್ ಆದ ಸಿದ್ಧಾಂತ್ ಕಮರ್ಷಿಯಲ್ಸ್ ಮೂಲಕ ಏಷ್ಯನ್ ಪೇಂಟ್ಸ್ ನ 3.5 ಕ್ರೋರ್ ಶೇರ್ಸ್ ಗಳನ್ನ 7,704 ಕ್ರೋರ್ ಮೌಲ್ಯದ ಒಂದು ಬ್ಲಾಕ್ ಡೀಲ್ ಅಲ್ಲಿ ಮಾರಾಟ ಮಾಡ್ತಿದೆ. ಇನ್ನು ಶೇರ್ಸ್ ಗಳನ್ನ ಪ್ರತಿ ಶೇರ್ಗೆ 2,201 ರಂತೆ ಆಫ್ಲೋಡ್ ಮಾಡಲಾಗಿದೆ ಕೂಡ. ಇದು ಪ್ರೀವಿಯಸ್ ಅಲ್ಲಿ ಕ್ಲೋಸ್ ಆದ 2,208.80 ಗಿಂತ ಸ್ವಲ್ಪ ಕಡಿಮೆ. ಈ ಸೇಲ್ ಕಂಪನಿಯಲ್ಲಿ ರಿಲಯನ್ಸ್ ನ ಒಂದು ಹೋಲ್ಡಿಂಗ್ ಆದ ಅಂದ್ರೆ ಮಾರ್ಚ್ 2024ರಲ್ಲಿ 4.9% ಇಂದ ಕೇವಲ 0.9% ಇಳಿಸಿರೋದು. ಇದು ಸುಮಾರು 17 ವರ್ಷಗಳ ಇನ್ವೆಸ್ಟ್ಮೆಂಟ್ ನಂತರ ಒಂದು ಮೇಜರ್ ಎಕ್ಸಿಟ್ ಆಗಿದೆ. ಇನ್ನು ಪೇಂಟ್ ಸೆಕ್ಟರ್ ನಾವು ನೋಡಿದಾಗ ಅಲ್ಲಿ ಹೆಚ್ಚಾಗ್ತಿರೋ ಕಾಂಪಿಟೇಟಿವ್ ಪ್ರೆಷರ್ ಮತ್ತೆ ಏಷ್ಯನ್ ಪೇಂಟ್ಸ್ ಎದುರಿಸ್ತಿರೋ ಒಂದು ಪೊಟೆನ್ಷಿಯಲ್ ಆಂಟಿ ಟ್ರಸ್ಟ್ ಸ್ಕ್ರೂಟಿನಿಟಿ ಮಧ್ಯೆ ಈ ಒಂದು ಟ್ರಾನ್ಸಾಕ್ಷನ್ ನಡೆದಿರೋದು. ಈ ಒಂದು ಸೈಸಬಲ್ ಆಫ್ಲೋಡ್ ನಾವು ನೋಡಿದಾಗ ಸ್ಟಾಕ್ ಮೇಲೆ ನಿಯರ್ ಟೈಮ್ ಸಪ್ಲೈ ಓವರ್ ಹ್ಯಾಂಗ್ ಕೂಡ ಜಾಸ್ತಿ ಇದೆ. ನೋಡಿ, ಈ ಒಂದು ಸ್ಟಾಕ್ ಈಗಾಗಲೇ ಸತತ 2 ವರ್ಷಗಳಿಂದ ನಿಫ್ಟಿ 50 ಗಿಂತ ಅಂಡರ್ ಪರ್ಫಾರ್ಮ್ ಮಾಡ್ತಾ ಇದೆ. ಈ ಮೂವ್ ನಾವು ನೋಡಿದಾಗ ರಿಲಯನ್ಸ್ ನ ಆನ್ ಗೋಯಿಂಗ್ ಕ್ಯಾಪಿಟಲ್ ರೊಟೇಷನ್ ಸ್ಟ್ರಾಟಜಿಯನ್ನ ರಿಫ್ಲೆಕ್ಟ್ ಮಾಡುತ್ತೆ. ಅವರು ತಮ್ಮ ಪೋರ್ಟ್ಫೋಲಿಯೋನ ರೀಪೊಸಿಷನ್ ಕೂಡ ಮಾಡ್ತಿದ್ದಾರೆ. ಎರಡನೇ ಟಿಟ್ಬಿಟ್, ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ FY26 ನಲ್ಲಿ ತಮ್ಮ ಒಂದು ನ್ಯಾಷನಲ್ ಹೈವೇಸ್ ಇನ್ಫ್ರಾ ಟ್ರಸ್ಟ್ ಮೂಲಕ 2 ರೌಂಡ್ಸ್ ಗಳಲ್ಲಿ 20,000 ಕ್ರೋರ್ಸ್ ನ ರೇಸ್ ಮಾಡಿದೆ. ಇದು ಒಂದೇ ಒಂದು ಆನ್ಯುವಲ್ ಇನ್ವೋಕೇಶನ್ ಅನ್ನು ನೋಡ್ತಿದ್ದ ಒಂದು ಹಿಂದಿನ ಅಪ್ರೋಚ್ ಗಿಂತ ತುಂಬಾ ಡಿಫರೆಂಟ್ ಆಗಿರೋದು. ಈ ಒಂದು ಪ್ರಪೋಸ್ ಮಾನಿಟೈಸೇಷನ್ ನಲ್ಲಿ 1,472 ಕಿಲೋಮೀಟರ್ ಉದ್ದದ 24 ಹೈವೇಸ್ ಸ್ಟ್ರೆಚ್ ಅನ್ನ ಹೊಂದಿದೆ. ಇದ್ರ ಜೊತೆಗೆ 50,000 ಇಂದ 60,000 ಕ್ರೋರ್ಸ್ ನಷ್ಟು ದೊಡ್ಡ ಟಾರ್ಗೆಟ್ ನ ಕೂಡ ಕನ್ಸಿಡರೇಷನ್ ಅಲ್ಲಿ ಇಟ್ಕೊಂಡಿದ್ದಾರೆ. ಇನ್ನು ಹೈವೇಸ್ ಸೆಕ್ಟರ್ ಈಗಾಗಲೇ FY26
FY 2022 ಹಾಗೂ 25 ರ ಒಂದು 1.6 lakhs crore NMP 1 ಟಾರ್ಗೆಟ್ ವಿರುದ್ಧ 1.58 lakhs crore ಮಾನಿಟೈಸ್ ಮಾಡ್ತಿದೆ ಕೂಡ. ಹಾಗೆ ಸ್ಟ್ರಾಂಗ್ ರೆಕಾರ್ಡ್ ಕೂಡ ತೋರಿಸ್ತಿದೆ ನೋಡಿ. ಈ ಒಂದು ಯಶಸ್ಸಿನ ನಂತರ ಈ ಹೊಸ ರೌಂಡ್ಸ್ ಬರ್ತಿರೋದು NHAI ಇದೇ ಮೊದಲ ಬಾರಿಗೆ. ಈ ಒಂದು ಟೋಲ್ ಆಪರೇಟ್ ಟ್ರಾನ್ಸ್ಫರ್ ಮಾಡೆಲ್ ಅಡಿಯಲ್ಲಿ ಈ ಒಂದು ಪ್ರೈವೇಟ್ ಇನ್ VITs ಅಂತ ಏನ್ ಹೇಳ್ತೀವಿ ಅದರ ಒಂದು ಅಸೆಟ್ ಆಕ್ಷನ್ಸ್ ಮಾಡಲಾಗಿದೆ. ಇನ್ನು NHIT ಸದ್ಯಕ್ಕೆ 350ಗೂ ಹೆಚ್ಚು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅನ್ನ ಹೊಂದಿದೆ ಕೂಡ. ಹಾಗೆ ಇದರ ಒಂದು ಪಾರ್ಟಿಸಿಪೇಷನ್ ಅನ್ನು ನೋಡಿದಾಗ ಇದನ್ನ ಹೆಚ್ಚೋದಕ್ಕೆ ಒಂದು ಪಬ್ಲಿಕ್ ಇನ್ವಿಟ್ ತರೋ ಯೋಜನೆ ಕೂಡ ಪೈಪ್ಲೈನ್ ನಲ್ಲಿ ಇದೆ ನೋಡಿ. ಈ ಮೂವ್ FY 26 ಹಾಗೂ 30ಗೆ ಸೆಟ್ ಮಾಡಿರೋ 10 lakh crore ಅಂದ್ರೆ NMP ಸೆಕೆಂಡ್ ಗುರಿಯ ಒಂದು ಅಲೈನ್ ಆಗಿದೆ. ಇದರಲ್ಲಿ ಹೈವೇ 1ರಿಂದಾನೇ 3.5 lakhs crore ಕಾಂಟ್ರಿಬ್ಯೂಟ್ ಮಾಡುವಂತಹ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ ನೋಡಿ. ಕೊನೆಯ ಟಿಡ್ಬಿಟ್, ಈ ವರ್ಷ ಮಾರ್ಚ್ ಮತ್ತೆ ಮೇ 2025 ನ ನಡುವೆ ಫಾಕ್ಸ್ಕಾನ್ ಭಾರತದಿಂದ ಸುಮಾರು $3.2 ಬಿಲಿಯನ್ ಮೌಲ್ಯದ ಐಫೋನ್ಗಳನ್ನ ಎಕ್ಸ್ಪೋರ್ಟ್ ಮಾಡ್ತಿದೆ. ಇದಕ್ಕೆ 97% ವಾಲ್ಯೂಮ್ ಹಾಗೂ ಯುನೈಟೆಡ್ ಸ್ಟೇಟ್ಸ್ಗೆ ಹೋಗಿದೆ ಅಂತ ಹೇಳ್ಬೋದು. ಇನ್ನು 2024ರ ಮಂತ್ಲಿ ಆವರೇಜ್ ಅನ್ನು ನಾವು ನೋಡಿದಾಗ ಕೇವಲ 50%ಗೆ ಕಂಪೇರ್ ಮಾಡಿದ್ರೆ ಇದೊಂದು ಶಾರ್ಪ್ ಇನ್ಕ್ರೀಸ್. ಕಳೆದ ತಿಂಗಳು ಅಂದ್ರೆ ಮೇ 1ರಲ್ಲಿ ಯುಎಸ್ಗೆ ಐಫೋನ್ ಎಕ್ಸ್ಪೋರ್ಟ್ ಸುಮಾರು $1 ಬಿಲಿಯನ್ ತಲುಪಿದ್ದು, ಹಾಗೆ ಮಾರ್ಚ್ ತಿಂಗಳು $1.3 ಬಿಲಿಯನ್ ನೊಂದಿಗೆ ರೆಕಾರ್ಡ್ ಅನ್ನ ಆಗಿದೆ. ಇನ್ನು ಹೈಯೆಸ್ಟ್ ಎವರ್ ಮಂತ್ಲಿ ಫಿಗರ್ ಅನ್ನ ಇಲ್ಲೇ ತೋರಿಸುತ್ತೆ ನೋಡಿ. ಇನ್ನು ಟಾಟಾ ಎಲೆಕ್ಟ್ರಾನಿಕ್ಸ್ ನ US ಬೌಂಡ್ ಶಿಪ್ಮೆಂಟ್ಸ್ ಕೂಡ ಹೆಚ್ಚಾಗಿದೆ. ಈ ಒಂದು 2024ರ 52% ಇಂದ ಮಾರ್ಚ್ ಏಪ್ರಿಲ್ 2025ರಲ್ಲಿ 86%ಗೆ ಸರ್ಜಿಕಲ್ ಆಗಿರೋದು. ಇನ್ನು ಆಪಲ್ ಮಾರ್ಚ್ ತಿಂಗಳಲ್ಲಿ ನಾವು ನೋಡಿದಾಗ $2 ಬಿಲಿಯನ್ ಮೌಲ್ಯದ ಐಫೋನ್ ಶಿಪ್ ಮಾಡೋದಕ್ಕೆ ಈ ಒಂದು ಫೈಟ್ಸ್ ಗಳನ್ನು ಕೂಡ ಚಾರ್ಟರ್ ಮಾಡ್ತಿದ್ದು ಈ ರೆಕಾರ್ಡ್ಸ್ ಗಳಲ್ಲಿ ಕ್ಲಿಯರ್ ಆಗಿ ತೋರಿಸುತ್ತೆ. ಅಷ್ಟು ಮಾತ್ರ ಅಲ್ಲ, ಚೆನ್ನೈ ಏರ್ಪೋರ್ಟ್ಸ್ ನಲ್ಲಿ ಈ ಒಂದು ಫಾಸ್ಟರ್ ಕಸ್ಟಮ್ಸ್ ಕ್ಲಿಯರೆನ್ಸ್ಗೂ ಕೂಡ ಕೇಳ್ಕೊಂಡಿದ್ದಾರೆ. ಇನ್ನು ಪ್ರಾಸೆಸಿಂಗ್ ಟೈಮ್ ನ ನಾವು ನೋಡಿದಾಗ 30 ಗಂಟೆಯಿಂದ 6 ಗಂಟೆಗೆ ಇಳಿಸುವಂತಹ ಗುರಿಯನ್ನು ಕೂಡ ಇಟ್ಕೊಂಡಿದ್ದಾರೆ. US ನಲ್ಲಿ ಚೈನೀಸ್ ಇಂಪೋರ್ಟ್ಸ್ ನ ಮೇಲೆ ಈ ಒಂದು ಸಂಭಾವ್ಯ ಈ ಒಂದು ಟ್ಯಾರಿಫ್ ಹೈಕ್ಸ್ ನಾವು ನೋಡಿದಾಗ ಆಪಲ್ ಪ್ರಿಪೇರ್ ಆಗ್ತಿರೋ ಸಮಯದಲ್ಲಿ ಈ ಶಿಫ್ಟ್ ಗಳು ಬಂದಿರೋದು. ಇನ್ನು ಫಾಕ್ಸ್ಕಾನ್ ಭಾರತದಲ್ಲಿ ತಮ್ಮ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫುಟ್ ಪ್ರಿಂಟ್ ನ ಈ ಒಂದು ಎಕ್ಸ್ಪ್ಯಾಂಡ್ ಮಾಡುವಂತಹ $1.5 ಬಿಲಿಯನ್ ನ ಕಮಿಟ್ ಮಾಡ್ಕೊಂಡಿದೆ. ಇದು ಆಪಲ್ ನ ಸಪ್ಲೈ ಚೈನ್ ನಾವು ನೋಡಿದಾಗ ಆನ್ ಗೋಯಿಂಗ್ ಸ್ಟ್ರಾಟಜಿಕ್ ರೀ ಅಲೈನ್ಮೆಂಟ್ ಗಳಲ್ಲಿ ಬರ್ತಿದೆ ಅನ್ನೋದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸ್ನೇಹಿತರೆ, ಇದಷ್ಟು ಇವತ್ತಿನ ಝೀರೋದಾ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.